ಉಪಾದಾನ ಕಾರಣವನ್ನು ಬಿಟ್ಟು ಕಾರ್ಯರೂಪವಾಗಿ ತೋರುವುದು ಬರೀ ವಾಚಾರಂಭಣಲ್ವ. ಮಣ್ಣನ್ನು ಬಿಟ್ಟರೆ ಮಡಿಕೆ ಕುಡಿಕೆ ಆದಿಗಳಿಗೆ ಅಸ್ತಿತ್ವನೇ ಇಲ್ಲ ಅಂತಾನೆ ಹೇಳ್ಕೊಂಬಂದಾರಲ್ಲ. ಉಪಾದಾನ ಕಾರಣದಿಂದರ ಇರ್ಲಿ, ಸಹಕಾರಿ ಕಾರಣದಿಂದರ ಇರ್ಲಿ, ಅಥವಾ ನಿಮಿತ್ತ ಕಾರಣದ ಆಗಿರ್ಲಿ, ಇದು ಶಾಸ್ತ್ರ ಏನೋ ಬೋಧ ಮಾಡ್ಯದ. ವಿವೇಕದ ಅನುಭವಕ್ಕ ಇದು ನಿಲ್ಲುವುದಿಲ್ಲ. ಯಾಕೆ ನಿಲ್ಲುವುದಿಲ್ಲ ಅಂತಂದ್ರೆ ಬ್ರಹ್ಮಗ ಅವಯವಗಳಿಲ್ಲ. ಜಗತ್ತನ್ನು ಸೃಷ್ಟಿ ಮಾಡಾಕ ಅವ ನಿರಾಕಾರ. ಅವನಿಗೆ ಸ್ಥಾನ ಇಲ್ಲ. ಎಲ್ಲಿ ಕುಂಬಾರ ಭೂಮಿಯನ್ನ ಆಶ್ರಯಿಸಿಕೊಂಡು ಸ್ಥಾನವನ್ನು ಆಶ್ರಯಿಸಿಕೊಂಡಾಗ ಅವನಿಗೆ ಕ್ರಿಯೆ ಮಾಡಕ್ ಬರ್ತದೆ. ಇದನ್ನು ವಿವೇಕದಿಂದ ಒಡಗೂಡಿ ಬ್ರಹ್ಮ ಎಲ್ಲಿ ನಿಂತು ಮಾಡಿದ? ಜಗತ್ತಿನೊಳಗ ನಿಂತು ಮಾಡಿದ ಅಂತಂದ್ರೆ ಜಗತ್ತು ಮೊದಲಿರ್ಲಿಲ್ಲ, ಅವ್ನು ಮಾಡಿದ ನಂತರ ಜಗತ್ತಾಗ್ಯದ. ಇದು ವಿಚಾರದ ಹೊಡೆತಕ್ಕೆ ಇದು ನಿಲ್ಲುವುದಿಲ್ಲ. ವಿವೇಕಿಗಳಿಗೆ ಇದು ಸಮಂಜಸ ಅನಿಸುವುದಿಲ್ಲ. ಜಿಜ್ಞಾಸುಗಳಲ್ಲಿ ಈ ಸಂದೇಹ ಬಂದೇ ಬರ್ತದೆ. ಎಲ್ಲಿ ನಿಂತು ಮಾಡಿದ್ರಪ್ಪ ಅವ ನಿಮಿತ್ತಗೇನಲ್ಲ ಬ್ರಹ್ಮ, ಈ ಜಗತ್ತಿಗೆ ನಿಮಿತ್ತಗೆ. ಬ್ರಹ್ಮದ ಲಕ್ಷಣ ಹೇಳುವಾಗ ಏನ್ ಹೇಳ್ತಾರ? ಅವನ ಸರ್ವಂತರ್ಯಾಮಿ, ಎಲ್ಲವನ್ನು ವ್ಯಾಪಿಸಿಕೊಂಡನ, ಅತ್ಯಂತ ದೊಡ್ಡದದು, ಅದನ್ನ ಬಿಟ್ರೆ ಮತ್ತೊಂದು ವಸ್ತು ಇಲ್ಲ ಅಂತ ನಿರ್ಣಯ ಆಗ್ಯದ. ಅದಕ್ಕೆ ಅನುಭವಕ್ಕೆ ಅನುಸರಿಸಿಕೊಂಡು ನೋಡಿದ್ರೆ ಬ್ರಹ್ಮ ಒಂದೇ ಇರುವುದು. ಜಗತ್ತು ಎಲ್ಲಿಯೂ ಇದ್ದುಕೊಂಡಿಲ್ಲ ಅಂತ ಅನುಭವಕ್ಕೆ ಬರ್ತದಲ್ಲ. ಅನುಭವವನ್ನು ಅನುಸರಿಸಿಕೊಂಡು ವಿವೇಕ ಮಾಡಿದ್ರೆ ಅವಯವಗಳಿಲ್ಲ ಅವನಿಗೆ ಮಾಡಕ. ಮಾಡಬೇಕಾದ್ರೆ ಅವಯವಗಳಿಂದ ಕೂಡಿರ್ಬೇಕಲ್ಲ ನಾವು. ಯಾವುದೇ ಒಂದು ಕ್ರಿಯಾ ಕರ್ಮ ಮಾಡ್ಬೇಕಾದಾಗ ನಮಗೆ ಅವಯವಗಳು ಬಹಳ ಅವಶ್ಯಕತೆ ಅದ. ಕೈಯೇ ಇರ್ಲಿಲ್ಲ ಅಂದ್ರೆ ಹಿಡಿಯುವುದು, ತಗೊಳ್ಳೋದು, ಕೊಡುದು, ಮಾಡುದು ಮಾಡುವುದೇ ಇಲ್ಲ. ಪಾದಗಳಿರ್ಲಿಲ್ಲ ಅಂದ್ರೆ ಸಂಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತ ಈ ಸೃಷ್ಟಿ ಉತ್ಪತ್ತಿ ಮಾಡ್ಯಾನ ಅಂತಂದ್ರೆ ಯಾವ ರೂಪದೊಳಗ? ತನ್ನನ್ನ ಬಹುರೂಪದೊಳಗ ಕಂಡಾನಷ್ಟೇ. ಅದು ಆಭಾಸ ರೂಪದಿಂದ ಒಡಗೂಡಿನ. ಅಲ್ಲೇ ಉಪಾದಾನ ಕಾರಣ ಆಭಾಸನ, ಚೈತನ್ಯದ ಆಭಾಸನ ಉಪಾದಾನ ಕಾರಣ. ಅವ ಯೋಚಿಸಿದ ಕೂಡ್ಲೇನ ಇದೆಲ್ಲ ಸೃಷ್ಟಿ ಆತು ಅಂತ ಹೇಳ್ಯಾರ. ಅವ ಯೋಚನಾ ಅಂದ್ರ ಅವನ ಕಲ್ಪನಾ ಬಂತು ಅಂದ್ರ, ಅವ ಕಲ್ಪನಾ ಬರ್ಬೇಕಾದ್ರೆ ಏನಿರ್ಬೇಕು ನೋಡಿ. ಎಷ್ಟು ನಾವು ಬ್ರಹ್ಮದ ಲಕ್ಷಣವನ್ನ ಕೈ ಬಿಟ್ಟು ಏನೇನೋ ಕಲ್ಪನೆ ಮಾಡ್ಕೊತೀವಿ. ಈ ಪರಮಾತ್ಮನಿಂದ ಒಡಗೂಡಿ ಕಲ್ಪನೆ ಮಾಡ್ಕೊತೀವಿ. ಅವಾಗ ಅಂತಃಕರಣ ಆದಿಗಳಿಲ್ಲ. ಶರೀರ ಇಲ್ಲ ಅಂದ್ರೆ ಅಂತಃಕರಣ ಇಲ್ಲ. ಇದು ಸಾಮಾನ್ಯರಿಗೆ ತಿಳಿಯುವುದು ಕಷ್ಟ. ಇದು ಅನುಭವಕ್ಕೆ ಬರುವುದು ತುಂಬಾ ಕಷ್ಟ.
ಸಾಧಕನಲ್ಲದವನಿಗೆ ಎಂದು ತಿಳಿಯುವುದಿಲ್ಲ ಇದು. ಸಾಧಕನಲ್ಲದವನಿಗೆ ಇದೆಂದು ತಿಳಿಯುವುದಿಲ್ಲ. ಬ್ರಹ್ಮದ ಅಸ್ತಿತ್ವೇನು, ಇವಾಗ ಅದನ್ನ ಆಭಾಸ ರೂಪದಿಂದ ಕಲ್ಪನಾ ಮಾಡ್ಕೊಳಕ್ ಏನ್ ಕಾರಣ ರೀ ಅಂತ ಕೇಳಿದ್ರೆ, ಬ್ರಹ್ಮ ಬ್ರಹ್ಮವಾಗಿ ಇತ್ತು, ಆಭಾಸದ ಕಲ್ಪನೆ ಹ್ಯಾಗ್ ಬಂತು ಇವನಿಗೆ, ಅವಾಗರ ಶರೀರ ಇಲ್ಲ ಅಂತ ಹೇಳ್ತಾರೆ. ಅದು ಕಲ್ಪಿಸಿಕೊಂಡದ್ದ. ಅದಕ್ಕಿದು ಬಹಳ ಅತ್ಯಂತ ಸೂಕ್ಷ್ಮವಾಗಿರುವ ವಿಷಯ. ಬ್ರಹ್ಮದೊಳಗೆ ಈ ಸೃಷ್ಟಿಯನ್ನ ಕಲ್ಪಿಸಿಕೊಂಡಿರುವಂತ ಅದು ಈ ಆಭಾಸ ಜ್ಞಾನದಿಂದ ಒಡಗೂಡಿ ಆ ಪ್ರಕಾಶದಂಗನ ಐತಿ. ಅದರಲ್ಲಿ ಯಾವ ಕ್ರಿಯಾ ಕಾರ್ಯಗಳು ನಡೆದಿಲ್ಲ. ಸೂರ್ಯೋದಯಾದಗಳಕ್ಕನ ನಮಗ ಆ ಊರು ಈ ಊರು ಇಂಥದ್ದು ಅಂತದ್ದು ಗಿಡ ಮರ ಬಳ್ಳಿ ಈ ಜಗತ್ತಿನ ದೃಶ್ಯ ರೂಪವಾಗಿ ತೋರುತ್ತೆ. ಅದ ಸೂರ್ಯನ ಅಪೇಕ್ಷೆ ಏನ? ಸೂರ್ಯನ ಅಪೇಕ್ಷೆನೋ ಅಥವಾ ಈ ಆವಾಸ ರೂಪದಿಂದ ಕಲ್ಪಿಸಿಕೊಂಡಿರುವಂತಹ ಪರಮಾತ್ಮವಿನ ಅಪೇಕ್ಷೆನೋ? ಇದನ್ನ ನಮಗ ನೋಡಕ್ ಬಂತು ಅಂದ್ರ ನಾವು ಬ್ರಹ್ಮನನ್ನ ನೋಡಕ್ ಬರ್ತಾವ. ಸೂರ್ಯನಿಗೆ ಯಾವ ಇಚ್ಛಾದಿಗಳು ಇಲ್ಲ, ಅವ ಬೆಳಕಿನ ರೂಪದಾಗ ಅದಾನ. ಹಾಗೆ ಬ್ರಹ್ಮ ಬೆಳಕಿನ ರೂಪದಾಗ ಇದ್ದುಕೊಂಡು ಅವ ಯಾವ ಇಚ್ಛಾದಿಗಳು ಇಲ್ಲ, ಯಾವ ಸಂಕಲ್ಪ ವಿಕಲ್ಪಾದಿಗಳು ಇಲ್ಲ. ಅವನು ಪ್ರತಿಬಿಂಬವನ್ನ ಅಭಿಮಾನಿಸಿಕೊಂಡು ಕಾರಣ ಹೆಂಗಿರ್ತತಿ, ಕಾರ್ಯ ಹಂಗ ಇರ್ಬೇಕಲ್ಲ. ಅವನು ಪ್ರತಿಬಿಂಬ, ಅವನಲ್ಲಿ ಇಚ್ಛಾ ಇಲ್ಲ. ಆಭಾಸ ಚೈತನ್ಯ ಅಂತ ಕರೆದಾರಲ್ಲ ಶಾಸ್ತ್ರಕಾರರು, ಅದನ್ನ ಕರೆದಾರ. ಇವರು ಆ ಆಭಾಸ ಚೈತನ್ಯದ ಅಭಿಮಾನಿ ಪುರುಷನ ಈ ಪರಮಾತ್ಮ ಇವನ ಇದನ್ನೆಲ್ಲ ಕಲ್ಪಿಸ್ಕೊಂಡ. ಅವನಿಗೆ ಇಚ್ಛಾ ಇಲ್ಲ, ಅವನಲ್ಲಿ ಯಾವ ಕ್ರಿಯಾ ಕಾರ್ಯಗಳು ಜರುಗಿಲ್ಲ, ನಡೆದಿಲ್ಲ. ಅದಕ್ಕೆ ನಿನ್ನೆ ದಿವಸ ಆ ವಿಷಯವನ್ನ ಭೃಗು ಮಹರ್ಷಿಗಳು ಹೇಳ್ಯಾರ. ಅವ್ರಿಗೆ ಯಥಾರ್ಥ ತಮ್ಮ ಅನುಭವ ಹೇಗಿದೆಯೋ ಅದು ಸಾರ್ವತ್ರಿಕ ಅನುಭವನೂ ಕೂಡ. ಈ ಬ್ರಹ್ಮ ನಿಮ್ಮ ಶರೀರದೊಳಗೆ ಶರೀರ ಪ್ರಾಣ ಕರಣಗಳ ಒಟ್ಟು ಸಂಘಾತದಲ್ಲಿಯೇ ಕಂಡುಕೊಳ್ಳಿರಿ ಎಂದು ನಮ್ಮ ಕಡೆಗೆ ಬೆರಳು ತೋರಿಸಿರುತ್ತಾನೆ. ಬ್ರಹ್ಮನ ಅಸ್ತಿತ್ವ ಎಲ್ಲೈತೆ ಅನ್ನಂಗಾಯ್ತು. ಈ ಆಭಾಸದ ಕಲ್ಪನೆಯಿಂದೊಡಗೂಡಿರುವಂತ ಶರೀರ, ಇಂದ್ರಿಯ, ಪ್ರಾಣ, ಕರ್ಣ ಇವುಗಳ ಒಟ್ಟು ಸಂಗಾತ ಐತಲ್ಲ, ಇದೆಲ್ಲ ಅವನ ರೂಪಭೇದಗಳೇ. ಆ ಬ್ರಹ್ಮನ ರೂಪಭೇದಗಳೇ. ಅದನ್ನೆಲ್ಲೇ ಇಂಥ ಬ್ರಹ್ಮವು ನಮ್ಮೊಳಗೆ ಇದೆ ಎಂದರೆ ಅಚ್ಚರಿಯ ಮಾತಲ್ಲವೇ? ಇಡೀ ಪ್ರಪಂಚಕ್ಕೆ ಕಾರಣವಾಗಿರುವ ಬ್ರಹ್ಮವೆಂಬ ವಸ್ತು ನಮ್ಮೊಳಗೆ ಇದೆ ಎಂದರೆ ಎಷ್ಟು ದೊಡ್ಡ ಸುಳ್ಳಾಗಿ ತೋರುತ್ತದೆ. ಆದರೂ ಇದು ಭೃಗುವೆಂಬ ತನ್ನ ಪ್ರಿಯ ಪುತ್ರನಿಗೆ ತಂದೆಯು ಮಾಡಿರುವ ಹಿತೋಪದೇಶವಾಗಿದೆಯಲ್ಲ. ಈ ವಾಕ್ಯವು ಆಸ್ತಿಕರೆಲ್ಲರೂ ನಿರ್ದಿಷ್ಟ ಪ್ರಮಾಣವೆಂದು ನಂಬುತ್ತಿರುವ ವೇದದಲ್ಲಿದೆಯಲ್ಲ. ಇದಕ್ಕೇನು ಅಭಿಪ್ರಾಯವಿದ್ದೀತು? ಇದರ ವಿಚಾರವನ್ನು ಮುಂದೆ ತಿಳಿಸಲಾಗುತ್ತದೆ. ಬ್ರಹ್ಮ ಒಂದೇ ಸತ್ಯ, ಯಥಾರ್ಥವಾಗಿ ಬ್ರಹ್ಮ ಒಂದೇ ಸತ್ಯ. ವೇದದೊಳಗೂ
ಅವನು ಏಕಂ ವಿಪ್ರ ಬಹುಧಾ ವದಂತಿ ಅಂತ ಕರ್ಕೊಂಡ. ಒಂದನ್ನ ವಿಪ್ರರು ಬಹುರೂಪದೊಳಗೆ ಕಂಡಾರ. ವಿಪ್ರರು ಅಂದ್ರೆ ಸಾಧಕರು, ಯತಿಗಳು ಬಹುರೂಪದೊಳಗೆ ಕಂಡಾರ. ಅದಕ್ಕಿಲ್ಲೇ ಬ್ರಹ್ಮ ಒಬ್ಬನ ಇದ್ರೂ ಕೂಡ ನಾವು ಅದನ್ನ ಅನೇಕ ರೂಪದೊಳಗೆ ಕಾಣ್ತಾ ಇದ್ದೇವೆ. ಅದನ್ನ ಅನೇಕ ರೂಪದೊಳಗೆ ಕಾಣ್ತಾ ಇದ್ದೇವೆ. ಬ್ರಹ್ಮ ಒಂದೇ ಸತ್ಯ. ಬ್ರಹ್ಮವು ಜಗತ್ತಿನ ಹುಟ್ಟು, ಎರವು, ಒಂದು ಇವುಗಳಿಗೆ ಕಾರಣವಾಗಿರುತ್ತದೆ. ಅದು ಆನಂದ ಸ್ವರೂಪವಾಗಿರುತ್ತದೆ. ಇದನ್ನು ಹಿಂದೆ ವಿವರಿಸಲಾಗಿದೆ. ಬ್ರಹ್ಮವು ಜಗಜ್ಜನ್ಮಾದಿ ಕಾರಣವೆಂದದ್ದರಿಂದ ಹೊರಡುವ ಒಂದು ಮುಖ್ಯವಾದ ಉಪಸಿದ್ಧಾಂತವಿದೆ. ಅದನ್ನು ಉದ್ದಾಲಕನು ಶ್ವೇತಕೇತು ಎಂಬ ತನ್ನ ಮಗನಿಗೆ ಉಪದೇಶಿಸಿದ ರೂಪದಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ನಿರೂಪಿಸಿದೆ. ಅದನ್ನು ಇಲ್ಲಿ ಸ್ವಲ್ಪ ಮಟ್ಟಿಗೆ ವಿಮರ್ಶೆಗೆ ತೆಗೆದುಕೊಳ್ಳಲಾಗುವುದು. ಜಗತ್ತಿಗೇನ ಹುಟ್ಟು, ಎರವು, ಒಂದು ಇವುಗಳಿಗೆ ಕಾರಣವಾಗಿರುತ್ತದೆ. ಯಾವುದು? ಬ್ರಹ್ಮ. ಇದೇನು ಬ್ರಹ್ಮನ ಇಚ್ಛಾನೋ ಅಥವಾ ಪರಮಾತ್ಮವಿನ ಕಲ್ಪನೆನೋ ಈ ವಾಕ್ಯ? ಇಡ್ಲಿ ಬಿಡಿಸ್ಕೊಂಡ್ರೆ ಯಥಾರ್ಥ ಗೊತ್ತಾಗ್ಬಿಡ್ತತೆ. ಮುಂದೇನು ನೋಡುವುದೇ ಬೇಡ. ಬ್ರಹ್ಮಗೆ ಏನಾದ್ರೂ ಇಚ್ಛಾ ಆತೇನ್ರಿ? ಇಲ್ಲ, ನಾನು ಜಗತ್ತಾಗಿ ಪರಿಣಾಮ ಹೊಂದಿ ಭೂಲೋಕದೊಳಗಿರುವಂತಹ ಜೀವಕೋಶಿಗಳಿಗೆಲ್ಲ ಉಪಕಾರ ಮಾಡಬೇಕು ಅಂತ ಏನಾದ್ರೂ ಇಚ್ಛಾ ಆತನ? ಅವ ಯಾರಿಗಾದ್ರೂ ಪರೋಪಕಾರ ಮಾಡ್ಬೇಕಂತ ಅವನಲ್ಲಿ ಸಂಕಲ್ಪ ಐತೆನ? ನಿಸರ್ಗದ ಅಧಿದೇವತೆಗಳಾಗಿರುವಂತಹ ಸೂರ್ಯ, ಚಂದ್ರ, ನಕ್ಷತ್ರಾದಿಗಳು ಇವರೆಲ್ಲ ನಮಗೆ ಬೆಳಿಗ್ಗೆ ಉಪಕಾರ ಮಾಡ್ಬೇಕಪ್ಪ, ನಾನು ಪುಣ್ಯ ಪಡ್ಕೋಬೇಕು ಅಂತ ಏನಾದ್ರೂ ಸಂಕಲ್ಪ ಐತೆನ ಸೂರ್ಯನಿಗೆ? ನಿರಾಲಂಬನ ರೂಪದೊಳಗೆ ಆಕಾಶದೊಳಗೆ ಯಾವ ಆಲಂಬನ ಇಲ್ಲ, ಅವಾಗ ಆಶ್ರಯ ಯಾವುದೂ ಇಲ್ಲ. ಸುಗಮವಾಗಿ ತನ್ನ ನಿತ್ಯ ಕ್ರಿಯೆಗಳನ್ನ ಮಾಡ್ಕೊಂಡು ಬರ್ತಾನಲ್ಲ ನಿರಾಲಂಬನ ರೂಪದೊಳಗೆ. ಎಷ್ಟು ಕಠಿಣ ಅದ. ಭೌತಿಕ ವಿಜ್ಞಾನಿಗಳ ಪ್ರಕಾರ ನಾವು ವಿವೇಕ ಮಾಡಿದ್ರು ಕೂಡ ಅವರ ಗತಿಗಳೇನು ಉಂಟಲ್ಲ, ಪೃಥ್ವಿದರ ಇರ್ಲಿ, ಚಂದ್ರಂದರ ಇರ್ಲಿ, ಸೂರ್ಯಂದರ ಇರ್ಲಿ, ಅನೇಕ ಗ್ರಹಗಳದವಲ್ಲ, ಇವುಗಳ ಚಲನೆಗೆ ಕಾರಣ ಯಾವುದು? ವಿಜ್ಞಾನಿವಾದಿಗಳ ಪ್ರಕಾರನವರು ಇದು ಈ ಪ್ರಕೃತಿ ಈ ರೂಪದೊಳಗೆ ಹೇಳ್ಕೊಂಡು ಬಂದದಲ್ಲ, ಇವು ನಡೆದೋದಲ್ಲ. ವ್ಯವಹಾರ ನೋಡ್ತೇವೆ ನಾವು. ಸೂರ್ಯೋದಯ ಆಗ್ತದ, ಮಧ್ಯಾಹ್ನ ಆಗ್ತದ, ಸೂರ್ಯ ಅಸ್ತಂಗತನಾಗ್ತಾನ. ಇದು ಎಲ್ಲ ಕ್ರಿಯೆ ನಡೆದಲ್ಲ ಪ್ರಕೃತಿಯಲ್ಲಿ. ಇವೆಲ್ಲ ಕ್ರಿಯೆ ಜರುಗುತ್ತೆ. ಅವ್ರ ಇಚ್ಛಾನುಸಾರಿಯಾಗಿ ಆ ಕ್ರಿಯಾ ಕಾರ್ಯಗಳ ಜರುಗ್ಯಾವ. ಅವ್ಗೆ ಇಚ್ಛಾದನ ಯಾರಿಗಾದ್ರೂ ಉಪಕಾರ ಮಾಡಬೇಕು ಅನ್ನೋ ಭಾವನೆ ಉಂಟ ಸೂರ್ಯದೇವನಿಗೆ. ಅವನ ಬೆಳಗ್ಗಿನೊಳಗೆ ಏನು ನಾವೆಲ್ಲ ಈ ಕರ್ತೃಭಾವದಿಂದ ಒಡಗೂಡಿ ಪುಣ್ಯ ಪಾಪಗಾದಿಗಳನ್ನು ಮಾಡಿದ್ರು ಕೂಡ ಅವನಿಗೆ ಯಾವ ಲೇಪನೂ ಇಲ್ಲ. ಅದ್ಯಾಕಪ್ಪ ಸೂರ್ಯ ನೀನು ಉದಯನ ಆಗ್ಲಿಲ್ಲ ಅಂದ್ರೆ ನಾನು ಪಾಪನೂ ಮಾಡ್ತಿದ್ದಿಲ್ಲ, ಪುಣ್ಯನೂ ಮಾಡ್ತಿದ್ದಿಲ್ಲ, ಅದಕ್ಕೆ ನಿನಗೂ ಅದ್ರಾಗ ಭಾಗ ಐತಿ ಅಂತ ಅವನ ಮೇಲೆ ಆರೋಪ ಮಾಡಕ್ ಬರ್ತೇನೆ ನಮ್ಗೆ.
ವಾಲ್ಮೀಕಿ ದೃಷ್ಟಾಂತ ಹೇಳ್ತಾರ. ಅದಕ್ಕೆ ಯಥಾರ್ಥವಾಗಿ ಈ ನಿಸರ್ಗ ಅಥವಾ ಈ ಪ್ರಕೃತಿ ಯಾವುದರ ಅಧೀನದೊಳಗ ಕ್ರಮವಾಗಿ ಒಂದು ದಿನವೂ ಹೆಚ್ಚು ಕಡಿಮೆ ಆಗದಂಗ ತಮ್ಮ ತಮ್ಮ ಕ್ರಿಯಾ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರ. ಸೂರ್ಯ, ಚಂದ್ರ, ಗ್ರಹಗಳು, ಉಪಗ್ರಹಗಳು ಇವೆಲ್ಲ ತಮ್ಮ ತಮ್ಮ ಕ್ರಿಯಾ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾರಲ್ಲ. ಇದಕ್ಕೆ ಯಾವನೋ ಒಬ್ಬವ ಇರಬೇಕು, ಇಲ್ಲ ಅಂದ್ರೆ ಇವ್ರು ಯಾಕೆ ಹೆಂಗ್ ಮಾಡ್ತಾರ? ಒಂದೇನಾದ್ರೂ ಹೆಚ್ಚು ಕಡಿಮೆ, ಯಾಕಂದ್ರ ಮನುಷ್ಯ ತನ್ನ ಅಂತಃಕರಣಕ್ಕನುಸರಿಸಿಕೊಂಡು ವಿವೇಕ ಮಾಡ್ತಾನ. ಸೃಷ್ಟಿಯೊಳಗಿರುವಾಗ ಹೋಗಗಳು, ಸಕಾಲಕ್ಕೆ ಮಳೆ ಬೆಳೆ ಇವೆಲ್ಲ ಆಗ್ತಾವಲ್ಲ ಪ್ರಕೃತಿಗಳ ನಿಯಾಮಕವಾಗಿ ನಡ್ಕೊಂಡು ಬಂದವಲ್ಲ. ಇದೇನಾದ್ರೂ ಬ್ರಹ್ಮನ ಇಚ್ಛಾನ? ಅವನಲ್ಲಿ ಇವ ಸೂರ್ಯ ಅಂತಿಲ್ಲ, ಚಂದ್ರ ಅಂತಿಲ್ಲ, ಇವು ನಕ್ಷತ್ರ ಅಂತಿಲ್ಲ, ಇದು ಆಕಾಶ, ಈ ಪಂಚಮಹಾಭೂತಾದಿಗಳು ಕೂಡ ಅವನಲ್ಲಿ ಇಲ್ಲ. ಅವಾಗ ಇದ್ರ ಕಲ್ಪನಾನೇ ಇಲ್ಲ ಬ್ರಹ್ಮನಿಗೆ. ಎಷ್ಟು ಮಾರ್ಮಿಕ ಇರ್ತದೆ ಇದು ಬ್ರಹ್ಮ ತತ್ವ ಅಂದ್ರ. ಸುಮ್ಮನ ಹಂಗ ಆ ಲಕ್ಷಣ ನೋಡ್ಕೊಂಡು ಅದ್ರ ಗುಂಟ ಹೋಗಿ ಅವನ್ ಕ್ಯಾಶ್ ಮಾಡೋದಲ್ಲ. ನನಗೆ ಸಿಕ್ಕ ಬ್ರಹ್ಮ ಸಿಕ್ಕ. ನಾವೆಲ್ಲ ಈಗನ ಅಧ್ಯಯನ ಮಾಡೋದು ಒಂದರ ಸಾಪೇಕ್ಷೆಯಿಂದ ಮತ್ತೊಂದನ್ನು ಕಲ್ಪಿಸಿಕೊಂಡು ಹೀಗಿರಬಹುದೇನು ಹಾಗಿರಬಹುದೇನು, ಪರೀಕ್ಷಣ, ನಿರೀಕ್ಷಣ, ಸಂವಾದೀಕರಣ. ವಿಜ್ಞಾನಿ, ಭೌತಿಕ ವಿಜ್ಞಾನಿಗಳದು ಅದಲ್ಲ ಥಿಯರಿ. ಪರೀಕ್ಷಣ, ನಿರೀಕ್ಷಣ, ಪರೀಕ್ಷೆ ಮಾಡಿದ್ದನ್ನು ನಿರೀಕ್ಷಿಸಿಕೊಂಡು ಇರೋದು. ಆಮೇಲೆ ಸಂವಾದೀಕರಣ ಮಾಡೋದು, ಸ್ಟೂರು ಕೂಡ್ಕೊಂಡು ಅದನ್ನ ವಿಚಾರ ಮಾಡಿ ಕೊನೆಗೆ ಅದನ್ನ ಹೊರಗೆ ಹಾಕ್ತಾರೆ. ಅವ್ರ ಸಿದ್ಧಾಂತ ಏನದ ಅದನ್ನೆಲ್ಲ ಜಗತ್ತಿಗೆ ಪ್ರಯೋಜನಕಾರಿ ಅದ ಇಲ್ಲ ಅಂತಲ್ಲ. ಎಲ್ಲೇ ಆವಾಸ ಚೈತನ್ಯದೊಳಗನ ಪ್ರಯೋಜನ, ಬ್ರಹ್ಮದೊಳಗೆ ಏನು ಪ್ರಯೋಜನ ಅಲ್ಲ ಅದು. ಭೌತಿಕ ವಿಜ್ಞಾನಿಗಳು ಪವಾಡ ಪುರುಷರಿದ್ದಂಗ. ಎಂತೆಂಥ ನೋಡ, ನಮ್ಮ ಜಗತ್ತಿಗೆ ಪ್ರಯೋಜನಕಾರಿಯಾಗುವಂಥವು ಎಂತೆಂಥ ವಸ್ತುಗಳನ್ನ ನಿರ್ಮಾಣ ಮಾಡ್ತಾರೆ. ಮೊದಲಿರೋ ಒಂದು ಫೋನು ತಂತಿ ಮೂಲಕ ಪ್ರಸಾರ ಆಗ್ತಿತ್ತು. ಈಗ ತಂತಿನ ಬೇಕಾಗಿಲ್ಲ, ಅದಕ್ಕೊಂದು ಕೇಂದ್ರ ಇರ್ತಿತ್ತು. ಟೆಲಿಫೋನ್ ಎಕ್ಸ್ಚೇಂಜ್ ಅಂತ ಕರಿತಿದ್ರು. ಅವಕ್ಕ ತಂತಿ ಮೂಲಕ ಜಗತ್ತಿನಾದ್ಯಂತ ತಂತಿ ವ್ಯಾಪಿಸಿಕೊಂಡು ಬಿಟ್ಟಿತ್ತು. ಈಗ ಟೆಕ್ನಾಲಜಿ ಹೆಂಗ ಭೌತಿಕ ವಿಜ್ಞಾನಿಗಳ ಪವಾಡ ಪುರುಷರೇ. ಆದ್ರೆ ಬ್ರಹ್ಮಜ್ಞಾನಿಗಳಲ್ಲ, ಮುಕ್ತರಾಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಮೊದ್ಲ ಎಲ್ಲಿಯೂ ಒಬ್ಬ ಪವಾಡ ಪುರುಷ ಇರ್ತಿದ್ದ. ಈ ವಿಜ್ಞಾನಿಗಳೆಲ್ಲ ಪವಾಡ ಪುರುಷರು, ಏನ್ ಬೇಕಾದಂಗೆಲ್ಲ ಸೃಷ್ಟಿ ಮಾಡ್ತಾರ. ಅವರಿಗೆ ಪವಾಡ ಪುರುಷರು ಅನ್ನೋದಿಲ್ಲ, ವಿಜ್ಞಾನಿಗಳು ಅಂತ ಕರೀತಾರೆ ನೋಡಿ. ಅವರು ಅವ್ರನ್ನ ವಿಜ್ಞಾನಿಗಳು ಅಂತ ಕರೀತಾರೆ. ಅವ್ರದ್ದು ಪವಾಡಗಾಮ್ಯ ಹೋದಲ್ಲ. ದೇಶ ವಿದೇಶ ವಿಶ್ವದೊಳಗೆ ಯಾವ ಮೂಲೆಯೊಳಗಿದ್ರು ಅವನು ಕೂಡ ಕಾಂಟ್ಯಾಕ್ಟ್ ಆಗಿ ಮಾತಾಡುವಂತ ಪೆಟ್ಟಿಗೆ ಸೃಷ್ಟಿ ಮಾಡಿ ಕೊಟ್ಟಾರ ನಮ್ಮ ಕೈಯಾಗ. ಅಂದ್ರ ಮತ್ತ ಅವ್ರ ಪವಾಡಿ ಪುರುಷರಲ್ಲೇನ್ರಿ? ಆದ್ರೆ ಅವ್ರಿಗೆ ಪವಾಡ ಪುರುಷರು ಅನ್ನೋದಿಲ್ಲ. ಈ ವೇದಾಂತಿಗಳು ಬಿಟ್ಟು ಕೊಟ್ಟಿಲ್ಲ ಅದನ್ನು. ಇದು ವಿಜ್ಞಾನ
ಈ ವಿಜ್ಞಾನ ಯಾವುದರಿಂದ ಆಗೈತಿದು? ಇದ ಅಂತಃಕರಣ, ಆಭಾಸ, ಅವಿದ್ಯಾ ದೃಷ್ಟಿಯಲ್ಲಿರುವ ಈ ಅಂತಃಕರಣ, ಬುದ್ಧಿ ಇವುಗಳನ್ನ ಬಳಸಿಕೊಂಡ ಮಾಡಿರೋದು. ಅದು ಬ್ರಹ್ಮತತ್ವ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಮುಕ್ತಿ ಯಾಕಾಗೋದಿಲ್ಲ ಅಂದ್ರೆ ಆಭಾಸ ಚೈತನ್ಯವನ್ನು ಅನುಸರಿಸಿಕೊಂಡ ಕ್ರಿಯಾಕರ್ಮಾದಿಗಳನ್ನು ಮಾಡಿರೋದು. ಏನು ಸಂಶೋಧನೆ ಮಾಡಿದ್ರು ಕೂಡ ಆಭಾಸ ಚೈತನ್ಯ ಹಿಡ್ಕೊಂಡ ಮಾಡಿದ್ರು, ಅದನ್ನು ಬಿಟ್ಟು ದಾಟಿಲ್ಲ. ಪವಾಡ ಪುರುಷರಾಗಲಿ ಇವ್ರನ್ನೂ ಒಂದಷ್ಟು ವೇಳೆ ಪವಾಡ ಪುರುಷರಂತ ಕರಿಬಹುದು, ಇಲ್ಲಂತಲ್ಲ. ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕಾಗಿಲ್ಲ ನೋಡು. ಬ್ರಹ್ಮ ಒಂದೇ ಅನ್ನೋ ನಿರ್ಣಯ ಮಾಡಿಕೊಂಡು ಅವನಲ್ಲಿ ನಿಲ್ಲಿಕ್ಕಾಗಿಲ್ಲ. ಆಭಾಸ ರೂಪದಿಂದ ಒಳಗೂಡಿರುವಂತ ಈ ಚೈತನ್ಯದ ವ್ಯವಹಾರಗಳನ್ನ ಬಹುರೂಪದೊಳಗೆ ವರ್ಣನೆ ಮಾಡ್ಯಾರ, ಇಲ್ಲಂತಲ್ಲ. ಬ್ರಹ್ಮನ ಪ್ರತಿಬಿಂಬದೊಳಗನ ಇಷ್ಟೊಂದು ಆಶ್ಚರ್ಯಕರವಾಗಿರುವಂತ ಸಾಮಗ್ರಿಗಳನ್ನು ಕಂಡು ಹಿಡಿದು ಇದೆಲ್ಲ ಬ್ರಹ್ಮನ ಆಭಾಸ ಚೈತನ್ಯ, ಅದರೊಳಗನೆ ಇರೋದೆಲ್ಲ ವ್ಯವಹಾರ ಬ್ರಹ್ಮನಲ್ಲಿಲ್ಲ. ಚತುರ್ಮುಖ ಬ್ರಹ್ಮ ಮಹಾಪ್ರಳಯ ಆಗೋ ಮುಂದೆ ನಾವು ಪ್ರಳಯ ಹೋಗ್ತಾನ, ಮತ್ತೊಬ್ಬ ಹೊಸ ಬ್ರಹ್ಮ ಬರ್ತಾನ. ಅವಾಗ ಮಹಾಪ್ರಳಯ ಆಯ್ತು ಅಂದ್ರ ಈ ಶಿವ, ವಿಷ್ಣು, ಬ್ರಹ್ಮ ಇವರೆಲ್ಲರೂ ಸಮೇತ ಹೋಗ್ತಾರ ಮಹಾಪ್ರಳಯದೊಳಗೆ. ಅವ್ರ ಆಯುಷ್ಯ ಮುಗಿದು ಹೋಗ್ತದ ಅಲ್ಲಿ ಮಹಾಪ್ರಳಯದೊಳಗೆ. ಅದನ್ನ ಈ ಆಭಾಸ ಚೈತನ್ಯದ ಈ ಪರಮಾತ್ಮ ಪುರುಷ ಇದ್ದಾನಲ್ಲಿ ಇವನ ಕಲ್ಪನಾ ಮಾಡ್ಕೊಂಡ. ಹಂಗಂತ ಇವನ್ ಅಲ್ಲಿವರೆಗೆ ಇರುವುದಿಲ್ಲ, ಆದ್ರೂ ಕಲ್ಪನಾ ಮಾಡ್ಕೊಂಡ. ಮಹಾಪ್ರಳಯದ ವರ್ಣನೆಯನ್ನು ಹೇಳುವಾಗ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಮೇತ ಪ್ರಪಂಚ ಎಲ್ಲವೂ ಹೋಗ್ಬಿಡ್ತದೆ. ನಿತ್ಯ ಹೋಗ್ತದಲ್ರಿ. ನಿತ್ಯ ಹೋಗುದದ ನಮಗ. ನಾವು ಬ್ರಹ್ಮಸ್ವರೂಪಿಗಳಾಗೇನ ಮತ್ತೆ ಹೊಳೆ ಬೆಳಗ್ಗೆ ಹೇಳ್ತೀವಿ. ಅಲ್ಲೇನು ಬ್ರಹ್ಮ ಇದ್ನೋ ಯಾರಿದ್ನೋ ಮತ್ತೆ ಹೊಸ ಬ್ರಹ್ಮಣ ಬರುದು. ಬರೀ ಆ ನಿನ್ನೆ ಅನ್ನೋದನ್ನು ಹೊರಟೋಗಿರುತ್ತೆ, ಇವತ್ತನ್ನೋದು ಹೊರಟೋಗಿರುತ್ತೆ, ನಾಳೆ ಅನ್ನೋದು ಹೊರಟೋಗಿರುತ್ತೆ. ಅದನ್ನ ನಮ್ಮ ಚಿತ್ತದೊಳಗೆ ಸ್ಮರಣ ಮಾಡಿಕೊಂಡು ನಿನ್ನಿದ ಐತಿ ನೋಡಿ ಇವತ್ತನು ಅಂತ ತಿಳ್ಕೊತಾನ. ಅದಕ್ಕೆ ಯಥಾರ್ಥವಾಗಿ ಈ ಜಗತ್ತಿನ ವರ್ಣನೆಯನ್ನ ಯಾವುದನ್ನು ವರ್ಣಿಸಿಕೊಂಡು ಯಾವ ಪರಮಾತ್ರು ಅಂತಃಕರಣ ಇದನ್ನ ಇಟ್ಟುಕೊಂಡೇ ನೀವು ಎಲ್ಲ ವ್ಯವಹಾರ ಮಾಡ್ಬೇಕಿವನ, ಅದಿಲ್ಲ ಅಂದ್ರೆ ವ್ಯವಹಾರಕ್ಕೆ ಆಸ್ಪದನೇ ಇಲ್ಲ. ಅವನ್ನ ಕೈ ಬಿಡ್ರಿ, ಅವಾಗ ನಿಮ್ಗೆ ಆಭಾಸ ಚೈತನ್ಯ ಆತ್ಮ ಸ್ವರೂಪವೇ, ಅದು ಬ್ರಹ್ಮ ಸ್ವರೂಪವೇ ಅಂತ ಅನುಭವ ಬರ್ತದೆ. ನಾವು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅತ್ಯಂತ ತಾವ್ಯಾತ್ಮಗೊಂಡಿವೆ ನಾವು ಅದ್ರಾಗ. ಅದಕ್ಕೆ ನಮಗೆ ಜಗತ್ತು ತೋರ್ತದ. ಬ್ರಹ್ಮಜ್ಞಾನಿಗೆ ಜಗತ್ತು ತೋರುದಿಲ್ಲೇನೋ? ತೋರ್ತತೆ, ಅವಂಗೂ ತೋರ್ತದೆ. ಆದ್ರೆ ನಮ್ಮಂಗ ತೋರುದಿಲ್ಲ. ಇದನ್ನಲ್ಲಿ ಅದರ ತಾತ್ಪರ್ಯ ಏನು? ಅದು ನಮ್ಮಂಗ ತೋರುವುದಿಲ್ಲ ಜಗತ್ತು. ಅಂತಃಕರಣಾದಿಗಳು ಇಲ್ಲದ ನೋಡ್ತಾನೆ. ಅಂತಃಕರಣಾದಿಗಳು ಇಲ್ಲದ ನೋಡ್ತಾನ ಬ್ರಹ್ಮಜ್ಞಾನಿ. ಈಗ ಸೂರ್ಯನಿಗೆ ಏನ್ ಅಂತಃಕರಣಾದಿಗಳು ಉಂಟ? ಅವಾಗ ಇಂಥದ್ದನ್ನ ನೋಡಾಕತ್ತೀನಿ ಅನ್ನೋದೇನಾದ್ರೂ ಜ್ಞಾನ ಐತಿ ಅವನಿಗೆ? ನಮ್ಮ ದೃಷ್ಟಿಯೊಳಗ ನಾವು ಆಭಾಸ ಚೈತನ್ಯದಿಂದೊಡಗೂಡಿ ನಾವು ಈ ಜಗತ್ತನ್ನ ಐತಿ ಅಂತ ಕಲ್ಪನಾ ಮಾಡ್ಕೊಂತೀವಿ. ಸೂರ್ಯನ ದೃಷ್ಟಿಯೊಳಗೆ ಏನಾರ ಜಗತ್ ಐತಿ ಅಂತ ಅವಾಗೇನಾದ್ರು ಹಂಗೆ ಗೆಸ್ ಮಾಡ್ರಿ. ನೀವು ಆಭಾಸ ಚೈತನ್ಯ
ಆ ಬ್ರಹ್ಮನ ಪ್ರತಿರೂಪರಾಗಿ ನಿಂತು ನೀವು ವಿವೇಕ ಮಾಡಕತ್ತೀರಲ್ಲ, ಇದನ್ನ ಕೈ ಬಿಟ್ಟು ನೀವು ನಿಲ್ರಿ, ಅವಾಗ ನಿಮಗೂ ಈ ಜಗತ್ತು ಆ ಬ್ರಹ್ಮ ರೂಪದೊಳಗನ ತೋರ್ತದೆ. ಸಾಧಕನಲ್ಲಿ ಇರಬೇಕಾಗಿರುವಂತ ಲಕ್ಷಣ ಅದು. ನಮಗ ಅಂತಃಕರಣ ಪ್ರಮಾತೃ ಇದಕ್ಕೆ ಆಶ್ರಯದಾತನವಾಗಿರುವಂತ ಚೈತನ್ಯದ ಆಭಾಸ ಅಹಂ ಅಂತ ಕರೀತಾರೆ. ಆ ಬ್ರಹ್ಮನನ್ನ ಬ್ರಹ್ಮ ಅಂತ ನೋಡದೆ ಇರುವಾಗ ಅದನ್ನ ಅಹಮ್ಮು ಅಂತ ಕಲ್ಪನೆ ಮಾಡ್ಕೊಂಡ ನೋಡಿ. ವ್ಯತ್ಯಾಸ ಇಲ್ಲಿ. ಅದಕ್ಕನ ಆಭಾಸ ಚೈತನ್ಯ ಅಂತ ಕರೆದಾರ ಶಾಸ್ತ್ರಕಾರ. ಏನೇ ವ್ಯವಹಾರ ಇದ್ರು ಆಭಾಸ ಚೈತನ್ಯದಿಂದ ಒಡಗೂಡಿನ ಮೂಲ ಚೈತನ್ಯದೊಳಗೆ ಅದು ಯಾವುದೊಂದು ಇಲ್ಲ. ಸೂರ್ಯನಿಗೆ ಯಾವ ದೃಷ್ಟಿಯಿಂದನೂ ಇದು ಇಂಥವರು ಅದಂಥವರು, ನನ್ನಿಂದ ಇವರಿಗೆ ಪ್ರಯೋಜನ ಐತಿ ಅನ್ನೋ ಅಭಿಮಾನ ಏನಾರೈತೆ ಅವನಿಗೆ. ಬ್ರಹ್ಮಸ್ವರೂಪವನ್ನ ಅಥವಾ ಈ ಚೈತನ್ಯ ಆಭಾಸ ರೂಪದ ಚೈತನ್ಯದ ಅಸ್ತಿತ್ವ ಯಾವ ರೂಪದಿಂದ ಪ್ರಯೋಜನಕಾರಿಯಾಗೈತಿ ಅಂತ ಇದನ್ನೆಲ್ಲ ನೋಡಿಕೊಳ್ಳುವಂತ ಈ ಅಂತಃಕರಣ ಶರೀರ ಇವ್ನು ಇಟ್ಕೊಂಡು ಏನು ವ್ಯವಹಾರ ಮಾಡ್ಲಿಕ್ಕತ್ತೇವಲ್ಲ, ಇದೆಲ್ಲ ಬರೀ ಆಭಾಸ ಚೈತನ್ಯದಿಂದ ಒಡಗೂಡಿನ ತೋರಿ ಸತ್ಯ ಅಲ್ಲ. ಅದೇ ಬ್ರಹ್ಮನನ್ನ ತಪ್ಪಾಗಿ ತಿಳ್ಕೊಂಡು ಈ ರೂಪದೊಳಗೆ ಅದನ್ನು ನೋಡ್ಕೊಂಡೇವೆ ನಾವು. ಸ್ವಲ್ಪ ಸಮಾಧಾನದಿಂದ ತ್ರತ ದ್ವಾಪಾರ ಕಲಿಯುಗ 4 ಯುಗಗಳನ್ನು ಮಾಡ್ಕೊಂಡೇವಲ್ಲ ನಾವು. ಇವನು ಕಲ್ಪಿಸಿಕೊಂಡವ್ರು ಯಾರು? ಬ್ರಹ್ಮನಲ್ಲಿ ಇಲ್ಲ, ಇಲ್ಲಿಯೂ ರಥನೂ ಇಲ್ಲ, ರಥನೂ ಇಲ್ಲ, ದ್ವಾಪಾರನೂ ಇಲ್ಲ, ಕಲಿನೂ ಇಲ್ಲ ಅವನಲ್ಲಿ. ಕಾಲ ದೇಶ ಇವನ್ನೆಲ್ಲ ಬ್ರಹ್ಮ ಸ್ವರೂಪದೊಳಗ ಅವಿದ್ಯಾ ದೃಷ್ಟಿಯಿಂದ ಅಥವಾ ಚೈತನ್ಯ ಆಭಾಸ ರೂಪದಿಂದ ಒಡಗೂಡಿನ ಇದನ್ನು ಮತ್ತೊಂದು ರೂಪದೊಳಗೆ ನೋಡಕತ್ತೀವಿ ಅನ್ನೋದು ಶುದ್ಧ ಆಗ್ಯದ. ಅಂತೂ ಇವ್ಯಾವು ಆ ಬ್ರಹ್ಮನಲ್ಲಿ ಇಲ್ಲ. ಸಾಧನ ಪ್ರಸ್ಥಾನವಾಗಿರುವಂತಹ ಭಗವದ್ಗೀತೆಯೊಳಗೂ ಹೇಳ್ಕೊಂಡು ಅರ್ಜುನ, ಈ ಅಷ್ಟಮ ಪ್ರಕೃತಿ ಯಾವುದೊಂದು ನನ್ನೊಳಗಿಲ್ಲೋ, ನಾನು ಇದರೊಳಗೆ ಎಲ್ಲದರೊಳಗೂ ಇದ್ದೇನೆ. ನಾನು ನೋಡ್ರಿ 13ನೇ ಅಧ್ಯಾಯ ಒಳಗ ತಿಳ್ಕೊಂಡ ನಾವು ನೋಡುವುದಿಲ್ಲ, ನನ್ನೊಳಗೆ ಯಾವುದೊಂದು ಇಲ್ಲ, ನಾನು ಇದ್ರೊಳಗೆ ಎಲ್ಲದರೊಳಗೂ ಅದೇನೆ. ಯಾವ ರೂಪದಿಂದ? ಆಭಾಸ ರೂಪದಿಂದ. ಬರೀ ಅವನ ಛಾಯ ಇದು. ಜಗತ್ತನ್ನೋದು ಬರೀ ಅವನ ಛಾಯ. ಅದಕ್ಕೆ ನಾವ ಉಪಾದಾನವೂ ಅವನ, ನಿಮಿತ್ತಿನೂ ಅವನ, ಸಹಕಾರಿ ಕಾರಣವೂ ಅವನ, ಅವನನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ ಅಂತ ಹೇಳುದು ಒಂದ. ಇರುದು ಬ್ರಹ್ಮ ಒಂದ ಅಂತ ಅನುಭವ ಮಾಡ್ಕೊಳ್ಳೋದು ಒಂದ. ಅದಕ್ಕಿಲ್ಲೇ ಬಹಳ ಈ ಉದ್ದಾಲಕ ಶ್ವೇತಕೇತುವಿರ ಛಾಂದೋಗ್ಯ ಉಪನಿಷತ್ತಿನೊಳಗೆ ಹೇಳ್ಕೊಂಡ್ ಬಂದಾರಲ್ಲ, ಉದ್ದಾಲಕ ಮತ್ತು ಶ್ವೇತಕೇತು. ಉದ್ದಾಲಕನ ಮಗ ಅವ ಶ್ವೇತಕೇತು. ನಚಿಕೇತ, ಶ್ವೇತಕೇತು. ಋಷಿಮುನಿಯಾದಿಗಳಿಗೆ ಮೊದಲು ಒಬ್ಬೊಬ್ಬರೇ ಇರ್ತಿದ್ರು, ಹಾಳಂದ್ರೆ ಇಬ್ರು.
ಅದಾರ. ಕೆಲವೊಬ್ಬರಿಗೆ ಇಬ್ಬರು ಮಕ್ಕಳಾಗ್ಯಾರ. ಪೌಲಶ್ಯ ಬ್ರಹ್ಮನಿಗೆ 5 ಮಂದಿ ಅದಾರ. 5, 4 ರಾವಣ, ಕುಂಭಕರ್ಣ, ವಿಭೀಷಣ, ಇನ್ನೊಬ್ರು ಯಾರು? ಕುಬೇರ. ಅವರು 4 ಮಂದಿ ಅಂತಂಬ್ರ. ಕುಬೇರನ ತಾಯಿ ಬೇರೆ, ರಾವಣನ ತಾಯಿ ಬೇರೆ. ಪೌಲಸ್ತ್ಯ ಬ್ರಹ್ಮನ ಮಕ್ಕಳ. ಅದು ಪುರಾಣದ ಕತೆ ಇರ್ಲಿ. ಇಲ್ಲೇ ನಾವು ಈ ಬ್ರಹ್ಮ ತತ್ವವನ್ನ ತಿಳಿಬೇಕಂತ ಉತ್ಕಟ ಇಚ್ಛಾ ಇದ್ದವರು ಯಥಾರ್ಥವಾಗಿ ಏನೈತಿ ಅಂತ ಸಾಧನದೊಳಗೆ ತೊಡಗಬೇಕು. ಶಾಸ್ತ್ರಕಾರ ಆಗೋದಕ್ಕೇನು ಬೇಕಿಲ್ಲ. ನಾವು ಶಾಸ್ತ್ರ ಹೇಳಬೇಕು ಅನ್ನುವಂಥ ಇಚ್ಛಾ ಇದ್ದವರಿಗೆ ಅದ್ರ ಅವಶ್ಯಕತೆ ಏನಿಲ್ಲ. ಶಾಸ್ತ್ರಕ್ಕೆ ಶಬ್ದಾದಿಗಳು ಬೇಕು, ವಾಕ್ಯಗಳು ಬೇಕು, ಭಾಷ್ಯಗಳು ಬೇಕು. ಭಾಷಾ ಜ್ಞಾನ ಆದ್ರೆ ಸಾಕು, ಅವನು ಹೇಳ್ಬೋದು ಶಾಸ್ತ್ರ. ಶಾಸ್ತ್ರಕಾರ ಆಗ್ಲಿಕ್ಕೆ ಏನು ಇದಿಲ್ಲ. ಆದ್ರೆ ಬ್ರಹ್ಮತತ್ವವನ್ನ ಕಾಣಬೇಕು ಅಂತ ಉತ್ಕಟ ಇಚ್ಛಾ ಯಾರಲ್ಲಿ ಇದೆಯೋ ಅವರು ಈ ಆಭಾಸ ಚೈತನ್ಯದ ಪರಿಕಲ್ಪನೆಯನ್ನ ಸದಾಕಾಲ ಚಿಂತನೆ ಮಾಡಬೇಕು. ಹೇಳ್ತಾರೆ ನೋಡ್ರಿ, ಆತ್ಮ ಅನಾತ್ಮ ಇವುಗಳ ವಿಂಗಡಣೆ ವಿವೇಕದಿಂದೊಡಗೂಡಿ ನಿತ್ಯಾನಿತ್ಯ ವಿವೇಕ, ನಿತ್ಯ ಅನಿತ್ಯಗಳ ವಿವೇಕ ಇರಲಿಲ್ಲ ಅಂದ್ರೆ ಅವಂಗೆ ಸಾಬೇಕು ಅನ್ನೋದಿಲ್ಲ. ಹಾಗಿಲ್ಲೇ ಬ್ರಹ್ಮ ಮತ್ತು ಬ್ರಹ್ಮದಲ್ಲಿ ನೋಡ ಕಂಡಿರುವಂತ ಈ ಆಭಾಸ ಚೈತನ್ಯ ಯಾವುದು ಆಭಾಸ ಚೈತನ್ಯ, ಯಾವುದು ಬ್ರಹ್ಮ ಸ್ವರೂಪದ ಇದ್ರ ವಿವೇಕ ಮಾಡಬೇಕಲ್ಲ. ಬ್ರಹ್ಮ ತತ್ವವನ್ನು ಕಂಡುಕೋಬೇಕ ನಾವು, ಪರಮಾರ್ಥ ತತ್ವ ಯಾವುದು ಅಂತ ಗೊತ್ತು ಮಾಡ್ಕೋಬೇಕ ನಾವು ನೋಡಬೇಕು. ಇಲ್ಲ ಅಂದ್ರೆ ಅದಾಗೋದಿಲ್ಲ. ಶಾಸ್ತ್ರಕಾರ ಆಗೋದೇನು ದೊಡ್ಡದಲ್ಲ. 4 ಮಂದಿಗೆ ಶಾಸ್ತ್ರ ಹೇಳ್ತೀನಿ ನಾನು ಅಂತೇಳಿ ದೊಡ್ಡ ಮಾಡಕ್ ಸಾಧ್ಯನೇ ಇಲ್ಲ. ಅವನು ಇಚ್ಛಾ ಏನಿರ್ಬೇಕು, ಉದ್ದೇಶ ಏನಿರ್ಬೇಕು, ಬ್ರಹ್ಮ ತತ್ವ ಕಾಣ್ಬೇಕು ಅಂತ ಉದ್ದೇಶ ಇರಬೇಕು. ಕಂಡವ ನಮ್ ಜೊತೆಗೆ ಅವರು 4 ಮಂದಿ ತಿಳ್ಕೊಳ್ಳಿ ಅನ್ನುವಂತ ಉದಾರ ಗುಣ ಇರ್ತದೆ, ವಿನಯ ಇರ್ತದ, ಅವರಲ್ಲಿ ದಯ ಇರ್ತದ, ಅಂತಃಕರಣ. ಅವ್ರೇನೋ ಬೋಧ್ ಮಾತಿರ್ತಾರೆ. ಅವ್ರ ಹಂಗ ಹೇಳ್ತಾರ ಅಂತ ತಿಳ್ಕೊಂಡು ನಾವು ಶಾಸ್ತ್ರ ಹೇಳ್ಬೇಕು ಅಂತ ನಾವು ಶಾಸ್ತ್ರಕಾರಾಗ ಹೋಗ್ತೀವಿ ನೋಡು. ನಮ್ಮ ಅತ್ತಗೂ ಆಗುದಿಲ್ಲ, ಇತ್ತಗೂ ಆಗುದಿಲ್ಲ. ನಮ್ಮ ಅಂತವೆಲ್ಲ ಹಾಗೆ ಆಗುದು. ಇದರ ರುಚಿ ಹೆಚ್ಚಂದ್ರೆ ಇದಕ್ಕ ಬೆನ್ನ ಹಚ್ಚಿ ಆ ನಿಜವಾಗಿರುವಂತ ತತ್ವ, ಆ ಚೈತನ್ಯ ಬಿಡ್ತೀವಿ, ಬರೀ ಆಭಾಸಕ್ಕ ಗಂಟು ಬಿಡಿ. ಈ ಶಾಸ್ತ್ರ ಆಭಾಸ ಜ್ಞಾನ. ಇದು ಶಾಸ್ತ್ರ ಹೇಳೋದೇ ಇರ್ತಲ್ಲ, ಇದು ಆಭಾಸ ಜ್ಞಾನ. ಶಬ್ದ ರೂಪ ನಾಮ ರೂಪಾದಿಗಳನ್ನ ಅವಿಧೇಯ ಅವಿಧಾನ ಅಂತ ಹೇಳ್ಕೊತ ಬಂದಾರ. ಇಲ್ಲ ಶಾಸ್ತ್ರಕಾರರಿಗೆ ಪ್ರಯೋಜನ ಇಲ್ಲ, ಇನ್ನು ವರ್ಣನ ಮಾಡೋದು ನಾವು. ಅದಕ್ಕಿಲ್ಲೇ ಉದ್ದಾಲಕ ತನ್ನ ಮಗನಾಗಿರುವಂತಹ ಶ್ವೇತಕೇತುಗೆ ಏನ್ ಹೇಳಿದ ಅಂತ ನೋಡೋಣ. ಉದ್ದಾಲಕನ ಮಗನಾದ ಶ್ವೇತಕೇತು 12 ವರ್ಷಗಳವರೆಗೆ ಗುರು ಶುಶ್ರೂಷೆಯನ್ನು ಮಾಡಿ ವಿದ್ಯೆಯನ್ನು ಕಲಿತುಕೊಂಡು ವಿದ್ಯಾ ಅಭಿಮಾನದಿಂದ ಗರ್ವಿತನಾಗಿ ತಂದೆಯ ಬಳಿಗೆ ಬಂದನು. ನೋಡಿ ಇಲ್ಲೇ ಹಿಂದೆ ಹೇಳ್ಕೊಂಬಂದಾರ ಭೃಗು ಮಹರ್ಷಿಗಳವರು. ಅವರ ತಂದೆಗೆ ಪೂಜ್ಯನಿಗೆ ವಂದಿಸಿ ನೋಡ, ಅವರ ತಂದೆಗೆ ನಮಸ್ಕರಿಸಿ, ವಿನಯ ಇರ್ತದೆ, ವಿದ್ಯಾ ವಿನಯ ಸಂಪನ್ನೆ. ನೋಡಲ್ಲಿ ಹೇಳ್ತಾರ, ವಿದ್ಯೆ ಇದ್ದವಾಗ ವಿನಯ ಇರ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಆಗೋದಿಲ್ಲ. ವಿದ್ಯೆಗೆ ಭೂಷಣ ಯಾವುದು? ವಿನಯನ ಭೂಷಣ.
ಸುಭಾಷಿತಕಾರ ಹೇಳ್ತಾರ ನೋಡ, ಅದಕ್ಕೆ ವಿದ್ಯಾ ವಿನಯ ಸಂಪನ್ನೆ. ಅದಕ್ಕೆ ಇಲ್ಲಿ ಅವಂಗ 12 ವರ್ಷ ಶ್ವೇತಕೇತು ಗುರುಕುಲದೊಳಗೆ ಇದ್ದು ಕಲಿತು. ಶ್ವೇತಕೇತು ಏನು ಸಾಮಾನ್ಯ ಅಲ್ಲ ನೋಡು. ಅದಕ್ಕವ 12 ವರ್ಷ ಗುರುಕುಲದೊಳಗೆ ಶೋಶ್ರಷಿಯನ್ನು ಮಾಡಿ ವಿದ್ಯೆಯನ್ನು ಕಲಿತುಕೊಂಡು ವಿದ್ಯಾ ಅಭಿಮಾನದಿಂದ ಗರ್ವಿತನಾಗಿ ತಂದೆಯವರಿಗೆ ಬಂದನು. ನನಗೆ ಗುರುಕುಲಕ್ಕೆ ಹೋಗಿ ಹೋಗಿ ಹೋಗು 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 ಅಂತ ಹೇಳ್ತಿದ್ದಿಲ್ಲಪ್ಪ, ಅವ್ ಎಷ್ಟನೇ ವರ್ಷಕ್ಕೆ ಹೋಗ್ಯಾನ ಗೊತ್ತದೇನ್ರಿ? ಅವ್ರ ಅಪ್ಪ ಹೇಳಿದ್ದಕ್ಕೆ ಹೋಗ್ಲಿಲ್ಲ ಅವ ಗುರುಕುಲಕ್ಕೆ. ಇದು ದೊಡ್ಡ ಕಥೆ ಅದ. ಅವ 25 ವರ್ಷದ ಹುಡುಗಾಗೋ ತನಕ ನಾವು ಬರೀ ತಿನ್ನೋದು ಕೊಂಡ್ರೋದು ಇದನ್ನ ಮಾಡ್ಕೊತ ಬಂದಂತ. ಆ ಉದ್ದಾಲಕನ ಗೆಳೆಯರು ಬಂದು, ಏನಪ್ಪಾ ನಿನ್ನ ಮಗನ ಗುರುಕುಲಕ್ಕೆ ಹಾಕೇ ಇಲ್ಲನು? ಎಲ್ಲರೂ ಕೇಳೋರು. ಹೋಗಂದ್ರೆ ಹೋಗ್ಲಿಕ್ಕೆ ತಯಾರಿಲ್ಲ. ಮತ್ತೆ ನಾವನ್ನ ಕೈ ಕಾಲು ಕಟ್ಟಿ ತಗೊಂಡು ಹೋಗಿ ಅಲ್ಲಿ ಹೋಗಿದ ಅವನ್ನ. ಒಂದು 25 ವರ್ಷದ ನಂತರ ಹೋಗ್ಯಾನ್ರಿ ಅವ ಗುರುಕುಲ. ಅಲ್ಲಿ ಶಿವ ನೋಡ, ಅವ್ರು ಎಲ್ಲಾ ಜನರು ಇವನು ಹಿಯಾಸ ಕತ್ ಮೇಲೆ ಹೋಗ್ಯಾನ. ಅವ್ರ ಅಪ್ಪನ ಗೆಳೆಯರು ಬಂದ ಹಿಯಾಸ ಕತ್ತಿದ ಮೇಲೆ ಹೋಗ್ಯಾನ. ಇನ್ನೊಂದು ದೊಡ್ಡ ಕಥೆ ಶ್ವೇತಕೇತುವಿಂದ. ಅಲ್ಲಿ ಹೋಗಿ 25 ವರ್ಷ ಕಲಿತಾವ್. ಒಳ್ಳೆ ಶ್ರದ್ಧೆಯಿಂದ ಕಲಿತ. ಅದ್ರಾಗೆ ಏನ್ ಕೇಳ್ತೀವಿ ನೋಡ, ಅವ್ರ ಅಪ್ಪಗೆ ಬಂದು ಹೇಳ್ತಾನ, ನೋಡ 25 ವರ್ಷ 50 ವರ್ಷ ಆಗಿರ್ತಾವದ. ಏನ್ ಕೇಳ್ತಿ ಕೇಳಿ ನೀನು ಅಂದ ಅವ್ರ ಅಪ್ಪಗ. ಎಲ್ಲ ಅಂದೇವ, ನೀ ಇಲ್ಲೇ ಇದ್ರು ಚಲೋ ಇತ್ತಲ್ಲೋ, ನನಗೆ ಪ್ರತ್ಯುತ್ತರನರ ಕೊಡ್ತಿದ್ದಿಲ್ಲ. ಈಗ ಕಲಿತು ಬಂದೀನಿ ಅನ್ನೋ ದುರಂಕಾರದಿಂದ ನನಗೆ ಪ್ರತ್ಯುತ್ತರ ಕೊಡ್ಲಿಕ್ಕತ್ತಿ. ಏನು ಕೇಳ್ತಿ ಕೇಳಿ ಅಂತ ಹೇಳ್ತೀನಿ. ಎಷ್ಟು ದುರಂಕಾರ, ವಿದ್ಯಾಭಿಮಾನ ಬಹಳ ಗರ್ವರಿ. ವಿದ್ಯಾಭಿಮಾನ ಸಾಮಾನ್ಯ ಅಲ್ಲ. ಅದಕ್ಕೆ ಅವಂಗ ಇವನು ಗರ್ವ ಹೇಗ ಅಡಗಿಸಬೇಕು ಅಂತ ಅವಾಗ ಅವರ ಅಪ್ಪ ಉದ್ದಾಲಕ, ಅಪ್ಪ ಶ್ವೇತಕೇತು, ಬಹಳ ಓದಿರುವೆನೆಂದು ಹೆಮ್ಮೆಯಿಂದ ಬಂದಿರುವೆಯಲ್ಲ ನೋಡ. ಅಗ್ರಿ ವಿನಯದಿಂದನೇ ಹೇಳ್ತಾನ. ಬಹಳ ಓದ್ಕೊಂಡೇನಿ, ಯಾವ ಗ್ರಂಥನೂ ಓದಿಲ್ಲ. 4 ವೇದ, 18 ಪುರಾಣ, 28 ದಿವ್ಯಾಗಮನಗಳು ಎಲ್ಲ ಮುಗಿಸ್ಕೊಂಡು ಬಂದೇನೆ ನಾನು. ಕೇಳಿ ಬೇಕಾದ ಕೇಳಿ ಹೇಳ್ತೇನೆ ನಿನಗೆ. ನೋಡ ಅವ್ರ ಅಪ್ಪ ಹೇಳಿಕ, ನೀವು ವಿದ್ಯಾ ಕಲೀಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ಏನಿದ್ದಲ್ಲ 25 ವರ್ಷ ಮನಿಯೊಳಗ, ಹಾಗಿದ್ರೆ ಚಲೋ ಇತ್ತು ಅಂದ ಅವ್ರ ಅಪ್ಪಗೆ ಮತ್ತಷ್ಟೇ ಕೇಳಾರ. ವಿನಯ ಇಲ್ಲದ ವಿದ್ಯೆ ಯಾವುದಕ್ಕೂ ಬೇಡ ಅದು. ಅದಕ್ಕೆ ಅವಾಗ ಬಹಳ ದುಃಖ ಆಯ್ತು. ಆವಾಗ ಕೇಳಿದ, ಯಾವುದೊಂದನ್ನು ಶ್ರವಣ ಮನನಗಳನ್ನು ಮಾಡಿ ಅರಿತುಕೊಂಡ್ರೆ ಎಲ್ಲವನ್ನು ಅರಿತಂತಾಗುವುದೋ ಅದನ್ನು ಕೇಳಿ ತಿಳಿದುಕೊಂಡಿರುವೆ ಏನು? ಒಂದನ್ನ ತಿಳಿದ್ರ ಎಲ್ಲವನ್ನ ತಿಳಿದಂಗ. ಅಂಥದ್ದೇನಾರ ನಿನಗೆ ಗೊತ್ತೈತೇನೋ ಅಂತ ಕೇಳಿದ ಅವ. ಅದಕ್ಕೆ ಕತಿ ಬಹಳ ಚೆನ್ನಾಗಿ ಹೇಳ್ತಾರ. 3 ದಿನ ಟೈಮ್ ತಗೊಂಡ ಎಲ್ಲ ಪುಸ್ತಕಗಳನ್ನು ತೆಗೆದ ನೋಡಿದ. ಅವ ವಿಚಾರ ಮಾಡಿದ. ಅವನಿಗೇನ್ ತಿಳಿಲಿಲ್ಲ, ವಿಚಾರ ಮಾಡಿದ. ನಮ್ಮ ಅಪ್ಪ ಇನ್ನು ಮತ್ತೆ ಅದ್ ನನಗೆ ಗೊತ್ತಿಲ್ಲ ಅಂದ್ರೆ ಅದನ್ನ ತಿಳ್ಕೊಂಡ್ ಬಾ ಅಂತ ಮತ್ತೆ ಗುರುಕುಲ ಕಳಿಸ್ತಾನ. 75 ವರ್ಷ ಆಗಿ ನಮಗ ಅಲ್ಲೇ ಹೋಗ್ಬಿಡ್ತಾವ ಅಂತ ವಿವೇಕ ಮಾಡಿ ವಿಚಾರ ಮಾಡಿ ಏನ್ ಮಾಡಿದ, ಅವ್ರ ಅಪ್ಪಗ ನಮಸ್ಕರಿಸಿದ. ಅವಾಗ, ಅಪ್ಪ ನಿನಗ್ ಗೊತ್ತಿದ್ರೆ ನೀನೇ ಹೇಳ್ಬಿಡು, ನಮ್ಮ ಗುರುಗಳಿಗೆ ಅದು ಗೊತ್ತಿದ್ದಂಗಿಲ್ಲ ಅಂತ ಹೇಳಿದ್. ನೋಡು, ನಮ್ಮ ಗುರುಗಳಿಗೆ ಅದು ಗೊತ್ತಿರ್ಲಿಕ್ಕಿಲ್ಲ, ಅದಕ್ಕೆ ನೀನೇ ಹೇಳ್ಬಿಡು. ನೋಡಿ ಹೇಗದ ಸಮಯೋಚಿತ ಬುದ್ಧಿ ಅಂತಾರೆ ಅದಕ್ಕೆ. ಕೇಳಿಲ್ಲ, ಅವ್ರು ಹೇಳಿಲ್ಲ, ಅಥವಾ ಹೇಳಿದ್ರು ಇವಾಗ ತಿಳಿದಿಲ್ಲ. ಹೇಗಿರ್ತದ ನೋಡ್ರಿ
ವಿವೇಕ ಯಾವ ರೂಪದಾಗ ಇರ್ತದೆ. ಇದಕ್ಕೆ ಸಮಯೋಚಿತ ಬುದ್ಧಿಯನ್ನು ಉಪಯೋಗಿಸಿ ಅವಾಗ ಶರಣಾಗತಿಯಾದ ದಾಲಕನಿಗೆ. ಅವ ಶರಣಾಗತಿ ಆದ್ಮೇಲೆ ಅವಾಗ ಅನಿವಾರ್ಯ ಅದು ಹೇಳ್ಬೇಕು. ಅವಾಗ ಅವ್ರು ಹೇಳಿದನು. ಅದಕ್ಕೆ ಇವನು ತಿಳಿದುಕೊಂಡಿರುವೆಯನು ಎಂದನು. ಮಗನು ಚಕಿತನಾಗಿ ಅದು ಹೇಗೆ ಎಂದು ಕೇಳಿದನು. ತಂದೆಯು ಒಂದು ಮಣ್ಣು ಮುದ್ದೆಯನ್ನು ಅರಿತರೆ ಅದರಿಂದಾಗುವ ಮಣ್ಣಿನ ಪಾತ್ರೆಗಳನ್ನೆಲ್ಲ ಅರಿತಂತಾಗುವಂತೆ, ಚಿನ್ನದ ಗಟ್ಟಿಯನ್ನು ಅರಿತರೆ ಅದರಿಂದಾಗುವ ಒಡವೆಗಳನ್ನೆಲ್ಲ ಅರಿತಂತಾಗುವಂತೆ, ಒಂದು ಕಬ್ಬಿಣದ ತುಂಡನ್ನು ಅರಿತರೆ ಅದರಿಂದಾಗುವ ಸಾಮಗ್ರಿಗಳನ್ನೆಲ್ಲವನ್ನು ಅರಿತಂತಾಗುವಂತೆ, ಯಾವುದೊಂದನ್ನು ಅರಿತುಕೊಂಡ ಮಾತ್ರದಿಂದ ಎಲ್ಲವನ್ನು ಅರಿತಂತಾಗುವುದೋ ಅದನ್ನು ಅರಿತುಕೊಂಡಿರುವೆಯೇನು ಎಂದ. ಕೇತುವಿಗೆ ಇದು ತಿಳಿದಿರಲಿಲ್ಲ. ಅನೇಕ ಗ್ರಂಥಗಳನ್ನು ನೋಡಿದ್ದ, ಈ ಅನುಭವ ಮಾತ್ರ ಗೊತ್ತಾಗಿರ್ಲಿಲ್ಲ ಅವನಿಗೆ. ಅರಿವು ಒಂದನ್ನು ತಿಳಿದು ಎಲ್ಲವನ್ನ ತಿಳಿದಂಗನ ಅಂತ ಗೊತ್ತೇ ಆಗಿರ್ಲಿಲ್ಲ ಅವನು. ಆದ್ದರಿಂದ ಉದ್ದಾಲಕನು ಅದನ್ನು ವಿವರವಾಗಿ ತಿಳಿಸಿಕೊಟ್ಟನು. ಈ ದೃಷ್ಟಾಂತಗಳಿಂದ ತಿಳಿದು ಬರುವುದೇನೆಂದರೆ, ಬ್ರಹ್ಮವು ಗಡಿಗೆಗೆ ಕುಂಬಾರನಂತೆ ಬರೀ ನಿಮಿತ್ತ ಕಾರಣ ಮಾತ್ರವಲ್ಲ. ನೋಡ್ರಿ, ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಹಕಾರಿ ಕಾರಣ ಅಂತ ಜಗತ್ತಿಗೆ ಬ್ರಹ್ಮನನ್ನ ಅಳವಡಿಸಿಕೊಂಡಿವಲ್ಲ ನಾವು. ಈ ಪರಮಾತ್ರು ಒಡಗೂಡಿರುವ ಬುದ್ಧಿ ಏನಾದ್ರೂ ಮಾಡಿ ಅವನ್ನ ಬಲಿಯೊಳಗೆ ಹಾಕಬೇಕಲ್ಲ, ಬಿಡುವುದಿಲ್ಲ. ಇದು ವಿಚಾರ ಮಾಡಿ ಅವನ ಸಹಕಾರಿ ಕಾರಣವನ್ನ, ಉಪಾದಾನ ಕಾರಣವನ್ನ, ನಿಮಿತ್ತ ಕಾರಣವನ್ನ ಅವನ ಅಂದುಬಿಡ್ತು. ಅದು ವಿವೇಕಕ್ಕ, ಅನುಭವದ ವಿವೇಕಕ್ಕೆ ನೆಲೆಗಡೆಯಾಗಿ ನಿಲ್ಲುವುದಿಲ್ಲ. ವೇದಾಂತಿಗಳು ಅದನ್ನು ಒಪ್ಕೊಳ್ಳೋದಿಲ್ಲ. ಬ್ರಹ್ಮ ಒಂದ ಅದನ್ನ ಬೇರೆ ಬೇರೆ ರೂಪದೊಳಗೆ ನೀ ಕಂಡ್ರೆ ಅದು ಹಂಗೆ ಆಗ್ಬೇಕಲ್ಲ, ಮಾಡಿರ್ಬೇಕಲ್ಲ. ಸೃಷ್ಟಿನ ಏನು ಪ್ರಮಾಣದ ಸೃಷ್ಟಿ ಮಾಡ್ಯಾನ ನಾವು ಅನ್ನೋದಕ್ಕ ಅನುಭಾವಿಗಳದನ್ನ ಆ ಮಾತು ಒಪ್ಪುದಿಲ್ಲ. ಈ ಸೃಷ್ಟಿ ಉತ್ಪತ್ತಿ ಬ್ರಹ್ಮನ ಮಾಡ್ಯಾನ ಅಂತ ಅನುಭಾವಿಗಳು, ಜ್ಞಾನಿಗಳು ಒಪ್ಪುದಿಲ್ಲ. ಲಕ್ಷಿರ್ಲಿ. ಅಂದ್ರೆ ವೇದಾಂತಿಗಳು ಒಂದು ಕರೀತಾರೆ, ಬ್ರಹ್ಮಜ್ಞಾನಿಗಳು ಯಾರು ಒಪ್ಪುದಿಲ್ಲ ಅದನ್ನು. ಇದು ತೂರ್ತತಿ ಅನ್ನೋದಕ್ಕೆ ಹೇಳ್ಕೊಂಡು ಬಂದಾರಷ್ಟ. ಅದು ಆಭಾಸ ಚೈತನ್ಯದಿಂದ ಒಡಗೂಡಿ. ಅನುಭಾವಿಗಳು ಯಾರು ಜಗತ್ತನ್ನು ಒಪ್ಪಿಲ್ಲ. ಏನಪ್ಪ ಜನರು ಅಂತಾರ, ನಮಗ ನಾವೇನ್ ನೋಡಿಲ್ಲ ಅಂತಾರ. ಹಾಗದ ಇದು. ಇಲ್ಲಿ ಈ ದೃಷ್ಟಾಂತಗಳಿಂದ ತಿಳಿದು ಬರುವುದೇನೆಂದರೆ, ಬ್ರಹ್ಮವು ಗಡಿಗೆಗೆ ಕುಂಬಾರನಂತೆ ಬರೀ ನಿಮಿತ್ತ ಕಾರಣ ಮಾತ್ರವಲ್ಲ, ಗಡಿಗೆಗೆ ಮಣ್ಣಿನಂತೆ, ಒಡವೆಗೆ ಚಿನ್ನದಂತೆ, ಆಯುಧಕ್ಕೆ ಕಬ್ಬಿಣದಂತೆ ಉಪಾದಾನ ಕಾರಣವೂ ಆಗಿರುತ್ತದೆ. ಲಕ್ಷಿರ್ಲಿಲ್ಲ. ನಾವು ಈ ಆಭಾಸ ರೂಪದಿಂದ ಈ ಜಗತ್ತೆಲ್ಲ ಕಾಣತಲ್ಲ, ತೋರ್ತದಿಲ್ರಿ ಜಗತ್ ಎಲ್ಲರಿಗೇನ ತೋರ್. ನಮ್ಮ ಒಬ್ರು ಬಹಳ ಅನ್ಯೋನ್ಯತೆ ಇತ್ತು ನಮಗ. ಅವ್ರಿಗೆ ನನ್ನ ಹೆಸರು ಹಿಡಿದು ಕರಿತಿದ್ರು. ಚನ್ನಬಸು, ನನ್ನ ಹೆಸರು ಚನ್ನಬಸಪ್ಪ, ಚನ್ನಬಸು ಅಂತ ಕರೀತಿದ್ರು ಅವ್ರು. ಯಾವಾಗ್ಲೂ ಚನ್ನಬಸಪ್ಪ ಅಂತಿದ್ದಿಲ್ಲ. ಚನ್ನಬಸು ಬಾ ಇಲ್ಲಿ ಅಂದ್ರೆ, ಯಾಕ್ರಿಪ್ಪ? ಅಲ್ಲಿ ಸ್ಟೇಜ್ ಮೇಲೆ ಇದ್ದಾಗ, ನಾ ಅಲ್ಲಿ ಉಪನ್ಯಾಸಕ್ಕೆ ಕೂತಾಗ, ಈ ಸೃಷ್ಟಿ ಎಲ್ಲ ಅವಿದ್ಯಾ ದೃಷ್ಟಿಯಿಂದ ಇರುವುದು ಅಂತ ಯಾವ ರೂಪದಿಂದ ವರ್ಣನ ಮಾಡಿ ನಿಷಿದ್ಧ ಮಾಡಿದೆ. ಅವರು ಶಿವರುಚಿತ ಇತ್ತು. ಆ ಬಾವಿ ಕಟ್ಟಿ, ಬಾವಿ ಮಠದೊಳಗ ಬಾವಿ ಕಟ್ಟಿಗೆ ಒಂದು ಶಿವರಕ್ಷ ಎಲ್ಲ ಮುಗಿದ ಮೇಲೆ ಒಂದು ಕುಂತು ಮತ್ತು ತೋರ್ತೈತಲ್ಲಿದು ಅಂತ ಆಶ್ಚರ್ಯಕರವಾಗಿ ಮಾತಾಡ್ತಿದ್ರು. ಮೈ ಮರ್ತು ಮಾತಾಡ್ತಿದ್ರು. ನಮಗ ಅವಾಗ ಏನು ಹೇಳಕ್ ಬರ್ತಿರ್ಲಿಲ್ಲ. ಹೌದ್ರೇಪ್ಪ ಅಷ್ಟ, ಹೌದ್ರೇಪ್ಪ ನೋಡು, ನಿನ್ನ ಕಾಣೋದಿಲ್ಲ ನಾನು, ನನಗೆ ನೀವು ಹೇಳುವಾಗ ಕಾಣ್ತಿತ್ರಿ ಎಂದೇನ.
ಅದೇ ಖರಿ ನೋಡಂಗ ಭಾರಿ ಮಜಾ ಅವ್ರ ಮಾತು. ಅದಕ್ಕೆ ಇಲ್ಲಿ ಏನದ ಗಡಿಗೆಗೆ ನೋಡ, ಗಡಿಗೆ ಮಡಿಕಿ ಕುಡಿಕಿ ಹರಿವ್ಯಾನ ಯಾವ್ದು ಕಂಡ್ರು ಮಣ್ಣ ಕಾಣ್ತಿರ್ತೇವಿನ ಮತ್ತೊಂದು ಯಾವ್ದು ಕಾಣ್ತಿದ್ದಿಲ್ಲಲ್ಲ. ಈ ನಾಮ ರೂಪಾದಿಗಳೆಲ್ಲವೂ ನಮ್ಮ ಸ್ವರೂಪನ. ಗಡಿಗೆ ಕಂಡ್ರಾಗ್ಲಿ, ಮಡಿಕೆ ಕಂಡ್ರಾಗ್ಲಿ, ಕುಡಿಕೆ ಕಂಡ್ರಾಗ್ಲಿ, ಪರ್ಯಾನ ಕಂಡ್ರಾಗ್ಲಿ ಮಣ್ಣ ಕಾಣಿಸ್ತದನೋ ಮಣ್ಣು ಬಿಟ್ಟು ಕಾಣಿಸ್ತದನೋ. ಆಗಮ ನಿಮಿತ್ಯ ಉಪಾದಾನ ಯಾರು? ಬ್ರಹ್ಮ. ಬ್ರಹ್ಮ ಯಾರ ರೂಪದಾಗ ಕಂಡ್ರು ಅವ ಬ್ರಹ್ಮಣ. ಅದು ಜಗತ್ತಾಗ್ಯಾರ ಕಂಡಿರ್ಲಿ, ಪರಮಾತ್ಮರಾಗ್ಯಾರ ಕಂಡಿರ್ಲಿ, ಕರ್ತೃವಾಗಿರ ಕಂಡಿರ್ಲಿ, ಅಂತಃಕರಣ, ಶರೀರ, ಈ ಪ್ರಪಂಚ ಯಾವ್ದಾಗ ಕಂಡ್ರು ಅದ. ಈ ನಾಮ ರೂಪಾದಿಗಳನ್ನ ಇಟ್ಟುಕೊಂಡು ವ್ಯವಹಾರಕ್ಕೆ ಬಯಸ್ಕೊಂಡೇವೆ ನಾವು. ಮಣ್ಣ ಅದು. ಅವುಗಳ ಪ್ರಯೋಜನ ಬೇರೆ ಬೇರೆ ಐತಿ ನೋಡಿ, ಬೇರೆ ಬೇರೆ ಕೆಲಸಕ್ಕೆ ಬರ್ತದೆ. ಮಗಿ ಬೇರೆ, ಕೊಡ ಬೇರೆ, ಹರಿವು ಬೇರೆ. ಹರಿವಿ ನೀರು ಸಂಗ್ರಹ ಮಾಡಕ್ ಬರ್ತದೆ, ದವಸ ಧಾನ್ಯಗಳನ್ನ ಹಾಕಿಟ್ಕೊಳ್ಳಿಕ್ ಬರ್ತದ. ಮಗಿ ಅದ್ರೊಳಗೆ ನೀರನ್ನು ತುಂಬಿ ಬಳಸಾಕ ಉಪಯೋಗ ಆಗತ್ತೆ. ಹೌದಲ್ಲ? ಅವುಗಳ ಪ್ರಯೋಜನ, ಅವುಗಳ ನಾಮ, ಅವುಗಳ ರೂಪ, ಅವುಗಳ ಕ್ರಿಯೆ, ಅವುಗಳ ಕೆಲಸ ಬೇರೆ ಬೇರೆದಕ್ಕೆ ಪ್ರಯೋಜನ ಆಗ್ಯದ. ಪರ್ಯಾನ ಉಣ್ಣಾಕ ಬರ್ತದೆ. ಏನು ಭಾರಿ ಆ ಪ್ರಯೋಜನದಿಂದ ಅವಾಗ ನಾಮ ರೂಪಾದಿಗಳ ವ್ಯವಹಾರಕ್ಕನ ನೋಡು. ಯಾವ್ದೆಲ್ಲ ಇದು ಆ ಮಣ್ಣ. ಅದು ಪರ್ಯಾನಾಗಿದ್ದು ಮಣ್ಣ, ಹರಿವಾಗಿದ್ದು ಮಣ್ಣ, ಕುಡಿಕೆಯಾಗಿದ್ದು ಮಣ್ಣ, ಯಾವ್ದಾದ್ರೂ ಮಣ್ಣ. ಆ ಮಣ್ಣನ್ನ ನಾಮ ರೂಪದಿಂದ ಅವುಗಳ ಪ್ರಯೋಜನ ಕಂಡು ನಾವು ಬೇರೆ 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 ಅಂತ ಭಾವಿಸಿಕೊಂಡೆ. ಇಲ್ಲಿನೂ ಹಾಗನ ಇರೂ ಪರಬ್ರಹ್ಮನನ್ನ ಉಪಾದಾನ ಕಾರಣದ ರೂಪದೊಳಗಿರುವಂತ ಮಣ್ಣೇನ್ರಿ ಅಂತ ತಿಳ್ಕೊಂಡಿರಿ. ಅದು ಅಲ್ಲ, ಆ ಮಣ್ಣು ಅಲ್ಲ, ಚಿನ್ನನೂ ಅಲ್ಲ, ಕಬ್ಬಿಣನೂ ಅಲ್ಲ. ಇದೆಲ್ಲ ಈ ಪರಮಾತ್ಮ ಕರ್ತೃವಿನ ಭಾವನೆಗಳಲ್ಲಿ ಕಲ್ಪಿಸಿಕೊಂಡಿರುವಂತದ್ದು ವಿನ ಯಥಾರ್ಥವಾಗಿದೆ ಯಾವುದೂ ಅಲ್ಲ. ಅದಕ್ಕೆ ಅವ ನಿರಾಕಾರ, ನಿರ್ಗುಣ, ಅವ್ಯಕ್ತ ಏನೆಲ್ಲ ಕರ್ಕೊಂಡ್ರು ಶಾಸ್ತ್ರಕಾರ. ಅದ್ರಾಗ ಅವರು ಅನುಭವನ ಮಾಡ್ಕೊಂಡಾರ. ಕೆಲವೊಬ್ರು ಅನುಭವನ ಮಾಡ್ಕೊಂಡಾರ, ಶಾಸ್ತ್ರ ಹೇಳೋರು ಶಾಸ್ತ್ರ ಹೇಳ್ಕೊಂತಾನ ಅದಾರ. ಅವ್ರಿಗೆ ಅನುಭವ ಆಗಿರ್ಲಿಕ್ಕಿಲ್ಲ. ಅನುಭವ ಆಯ್ತು ಅಂದ್ರೆ ಅವ್ರ ಆನಂದನ ಬೇರೆ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಉಪಾದಾನ ಕಾರಣವೂ ಆಗಿರುತ್ತದೆ. ಇದನ್ನು ಆಗಲೇ ವಾಚಕರ ಮನಸ್ಸಿಗೆ ತಂದಿರುತ್ತೇವೆ. ಈಗ ಉದ್ದಾಲಕನ ಉಪದೇಶದಲ್ಲಿ ಕಾಣುವ ಮತ್ತೊಂದು ವಿಶೇಷವನ್ನು ಇಲ್ಲಿ ನೆನಪಿಗೆ ಕೊಡುವೆನು. ಅದೇನೆಂದರೆ, ಕಾರ್ಯವು ಉಪಾದಾನ ಕಾರಣಕ್ಕಿಂತ ಬೇರೆಯಾಗಿರುವುದೇ ಇಲ್ಲ. ಮಣ್ಣನ್ನು ಬಿಟ್ಟರೆ ಮಡಿಕೆ ಕುಡಿಕೆಯಾದಿಗಳು ಯಾವುದೂ ಇಲ್ಲ. ಉದ್ದಾಲಕನು ಹೇಳಿರುವಂತೆ ಅದು ವಾಚಾರಂಭಣವು, ನಾಮಧೇಯವು, ಗಡಿಗೆ, ಮಡಿಕೆ, ಕುಡಿಕೆ, ಸ್ರಾವೆ ಎಂದು ಬೇರೆ ಬೇರೆ ಹೆಸರುಗಳಿಂದ ಕರೆಯುವ ವಸ್ತುಗಳು ಮಣ್ಣನ್ನು ಬಿಟ್ಟು ಬೇರೆ ಇರುವುದೇ ಇಲ್ಲ. ವಾಚಾರಂಭಣ ವಿಕಾರು ನಾಮಧೇಯ ಮೃತ್ತಿಕೇವ ಸತ್ಯಂ ಅಂತ ಚಂದಕ್ಕೆ ಉಪನಿಷತ್ತೊಳಗೆ ಹೇಳ್ಕೊಂಡಾರ. ನಾವಂಗಾರ ಈ ಜಗತ್ತನ್ನ ನಾಮರೂಪಗಳಿಂದ ಒಡಗೂಡಿನ ಗೊತ್ತು ಮಾಡ್ಕೊಂಡೇವಲ್ಲ. ಯಾವ ವಸ್ತು ಐತೆ ಅದಕ್ಕೊಂದು ನಾಮ ಐತಿ. ಯಾವುದೇ ವಸ್ತು ಇರ್ಲಿ, ನಾನಿಲ್ಲದ ವಸ್ತು ಇಲ್ಲ, ವಸ್ತು ಇಲ್ಲದ ನಾನೇ. ಎರಡು ಅದಕ್ಕೆ ಅನ್ಯೋನ್ಯವಾಗಿ ಇದ್ದೇ ಇರ್ತದೆ. ಹೆಸರಿಲ್ಲದ ವಸ್ತು ಯಾವುದೊಂದು ಇಲ್ಲ. ಬರೀ ನಾಮರೂಪಾದಿಗಳು ಈ ಪರಮಾತ್ಮ ಕರ್ತೃವಿನ ಕಲ್ಪನೆಯಿಂದಾಗಿರುವ ಈ ಜಗತ್ತು ಬ್ರಹ್ಮನನ್ನು ಬಳಸಿಕೊಂಡು ಅವನನ್ನ ಉಪಾದಾನ ಕಾರಣ, ಸಹಕಾರಿ ಕಾರಣ, ನಿಮಿತ್ತ ಕಾರಣ ಅವನ ಮೇಲೆ ಆರೋಪ ಮಾಡಿಬಿಟ್ಟಿರು. ನೋಡ, ವಾಚಾರಂಭಣ ವಿಕಾರೋ ನುಡಿ ಮಾತ್ರದೊಳಗಿದೆಲ್ಲ
ಇವೆಲ್ಲ ಐತಪ್ಪ, ಯಾವುದೊಂದು ಯಥಾರ್ಥವಾಗಿ ಅಲ್ಲ. ಇದು ಬರೀ ಮಾತು, ಶಬ್ದ. ನೀವು ಬೇಕಾದಲ್ಲಿ ಪರಿಶೋಧಿಸಿರಿ. ಈ ಶರೀರ ಅಂತ ಕರ್ಕೊಂಡಿವಲ್ಲ ನಾವು, ಶರೀರ ಇದ್ದಾರ ಹುಡುಗರು, ದನ ಕೈ ಹುಡುಗರು ಕೂಡ ಅವರು ಕಣ್ಣು ಮುಚ್ಚಿಯಲ್ಲ ಆಟೋಮೆಟಿಕ್ ಯಾರು ಇರ್ತಿರ್ಲಿಲ್ಲ. ಮಧ್ಯಾಹ್ನ ಅವ್ರ ಜೊತೆಗೆ ವಿನೋದವಾಗಿ ನನ್ನ ಆಟಕ್ಕೆ ಕರ್ಕೋರಿ ಅಂತಿದ್ರ. ಅವ್ರು ಹೋಗಿ ಇವ್ರು ಡಕ್ಕೊಳ್ಳೋರಲ್ಲ, ಸುಮ್ಮನೆ ಕುಂಡ್ರವ್ರು ಒಂದ್ ಕಟ್ಟಿ ಮೇಲೆ. ಆ ಹುಡುಗರು ಓಡಿ ಬಂದವ್ರು, ಎದ್ದ ನಿನ್ ಮುಟ್ಟಿನ ನೋಡ, ಏನ್ ಮುಟ್ಟಿದಿ? ಅವನ್ ತಲೆ ಮೇಲೆ ಕೈ ಇಡೋರು ಅಥವಾ ಕೈ ಹಿಡಿಯವ್ರು, ಹಾಲು ಹಿಡಿಯವ್ರು. ಏನ್ ಮುಟ್ಟಿದ್ಯೋ? ನಿನ್ ತಲೆ ಮುಟ್ಟಿನಲ್ಲ. ಮತ್ತ ನಾನು ಮುಟ್ಟಿನಿ, ನನ್ ತಲೆ ಮುಟ್ಟಿದ್ರೆ ನಾನು ಮುಟ್ಟಿದಂಗ ಆತನ. ಅದ್ ತಲೆ ಅಂತಾರ, ಕೈ ಮುಟ್ಟಿದ್ರೆ ಕೈ ಅಂತಾರ, ನನ್ನ ಮುಟ್ಟು ಅಂತಿದ್ರಂತ. ನೋಡ, ಆಟವನ್ನ ಆಡುವಾಗಾದ್ರೂ ಕೂಡ ಅವ್ರು ಅದನ್ನ ಹೇಳ್ತಿದ್ರು. ಪೂರ್ವಿಕರು ನಮಗೆಲ್ಲ ಮೊದ್ಲ ಸಾಕಷ್ಟು ಆಟ ಪಾಠದೊಳಗನ್ನು ಕೂಡ ಆತ್ಮತತ್ವದ ಬೋಧನೆಯನ್ನು ಮಾಡ್ಕೊಂತ ಬಂದಾರ. ಅಡೆಗೂಡೆ ನೋಡಲಿ, ಎಂಥ ಅಜ್ಜಿಗಳು ಕಟ್ಟಿ ಮೇಲೆ ಕುಂತು ಹುಡುಗರು ಸಾಲ ನಿಲ್ಲಿಸಿ ಹತ್ತಾಕ ಮುಖ ಮಾಡಿ ನಿಲ್ಲಿಸಿ ಹಿಂದ್ ಕೈ ಕಟ್ಟನವ್ರು. ಹಿಂದ್ ಕೈ ಕಟ್ಟಿ ಒಂದ್ ಹಳ್ಳು ಅವ್ರನ್ನ ಬಿಟ್ಟು ಇವ್ರು ಯಾರು ಅಂತ ಕೇಳ್ತಿದ್ರು. ನೋಡು, ಆ ಹುಡುಗನ್ ದ್ವಿಷ್ ಬಿಡ್ತಿದ್ರು. ಅವ್ರು ಓಡಕ್ಕೆ ಕುಂತ ಅಲ್ಲಿ ಹೋಗಿ ಅವ್ರನ್ನ ಕಟ್ಟಿ ಮಾಡಿರ್ತಾರೆ, ಅಲ್ಲಿ ಹೋಗಿ ನಿಲ್ತಿರ್ತಾರೆ ಎದುರಿಗೆ ಕಟ್ಟಿ. ಏನ ಆಟ, ಎಷ್ಟು ಮಾರ್ಮಿಕವಾಗಿರ್ತಿದ್ವು ಅವಾಗ. ಅದಕ್ಕೆ ಅದ್ರಾಗ ತತ್ವ ಇರ್ತದ, ಅದು ನಮಗ್ ಗೊತ್ತಾಗಿರೋದಿಲ್ಲ ಅಷ್ಟ. ನಾವು ಅಜ್ಜಿಗಳನ್ನ ಕೇಳಿಲ್ಲ ಏನಿದೆ ಆಟದ ಮರ್ಮ. ಅವಾಗ ಆಟ ಒಂದಾದ್ರೆ ಸಾಕಲ್ಲ, ಉಳಿದ್ರ ಬಗ್ಗೆ ಚಿಂತಿರ್ಲಿಲ್ಲ. ಅದಕ್ಕೆ ಯಥಾರ್ಥವಾಗಿ ಇಲ್ಲಿ ನೋಡಿದ್ರೆ ಬರೀ ನಾಮ ರೂಪಾದಿಗಳಿಂದ ಒಡಗೂಡಿ, ನಾಮರೂಪಾದಿಗಳವಲ್ಲ, ಇದೆಲ್ಲ ಮಾಂಡೂಕ್ಯ ಉಪನಿಷತ್ ಹೇಳ್ಕೊಂಡ್ಬಂದ್ರೆ ಇದೆಲ್ಲ ಓಂಕಾರಣ. ಓಂಕಾರ ಬಿಟ್ರು ಜಗತ್ತಿಗೆ ಅಸ್ತಿತ್ವನೇ ಇಲ್ಲ. ಎಲ್ಲವೂ ಓಂಕಾರ. ಆ ಓಂಕಾರದ ಸ್ವರೂಪ ಅಂದ್ರೆ ಬ್ರಹ್ಮ ಸ್ವರೂಪನ. ಸನ್ಯಾಸಿಗಳಿಗೆ ಅದನ್ನೇ ಬೋಧ ಮಾಡ್ತಾರೆ, ಓಂಕಾರ ಜಪ ಕೊಡ್ತಾರೆ. ಗೊತ್ತೈತೋ ಇಲ್ಲೋ, ಕೆಲವೊಬ್ಬರು ಏನೇನೋ ಮಾಡ್ತಾರೆ. ಸನ್ಯಾಸಿಗಳು ನಿವೃತ್ತಿ ರೂಪದಾಗಿರೋರು. ಅವರು ಓಂ ನಮ ಶಿವಾಯ ಅನ್ನೋದಾಗ್ಲಿ, ಓಂ ನಮೋ ನಾರಾಯಣ ಅನ್ನೋದಾಗ್ಲಿ, ಅಹಂ ಬ್ರಹ್ಮ ಅಂತ ಅನ್ನೋದಾಗ್ಲಿ, ಇಂಥವನ್ನೆಲ್ಲ ಬೋಧ ಮಾಡಬಾರ್ದು. ಅವು ಪ್ರವೃತ್ತಿ ರೂಪ ಇರ್ತದ. ಅದ್ರಾಗ ಅವ ಫಲ ಕೊಡೋ ದೇವತೆ, ಶಿವನಾರ ಇರ್ಲಿ, ವಿಷ್ಣುನಾರ ಇರ್ಲಿ, ಅವ್ರ ಬ್ರಹ್ಮಾರ ಇರ್ಲಿ, ಅವ್ರ ಫಲ ಕೊಡೋ ದೇವತೆಗಳು. ಫಲ ತಗೊಂಡು ಏನಾಗಬೇಕಾಗಿತ್ತು ಸನ್ಯಾಸಿಗೆ? ನಿವೃತ್ತಿ ರೂಪದ ಸನಕ, ಸುಜಾತ, ಸುನಂದ ಆಗಿರೋದ್ರಲ್ಲ 6 ಮಂದಿ ಸನತ್ ಕುಮಾರರು ಅಂತ ಕರೀತಾರೆ. ಅವ್ರ ನಿವೃತ್ತಿ ರೂಪ ಸನ್ಯಾಸಿಗಳವರು. ಅವ್ರಿಗೆ ಫಲದ ಅಪೇಕ್ಷೆ ಉಂಟಾ? ಅಲ್ಲ, ಈಗಿನ ಸನ್ಯಾಸಿಗಳು ಬೇರೆ ಬಿಡ್ರಿ. ನಮಗ ಭಕ್ತರು ಕೊಡುವುದಷ್ಟ ಸಾಲೋದಿಲ್ಲ, ಮತ್ತೆ ಗೌರ್ಮೆಂಟ್ ಅನ್ನೂ ಕೆಬರ್ತೇವೆ ನಾವು. ಸನ್ಯಾಸಿಗಳು ಈ ರೂಪದಾಗ ಇರ್ತೇವೆ. ಅವ್ರು ಏನಾರ ಕೊಡ್ತಾರ ನೋಡಿ, ಇವ್ರು ಏನಾರ ಕೊಡ್ತಾರ ನೋಡು, ಬಿಡುವುದಿಲ್ಲ. ಇವರಿಗೆ ಫಲದ ಅಪೇಕ್ಷೆ ಬಹಳ ಇರ್ತದೆ, ಗೃಹಸ್ಥರಿಗಿಂತ ಹೆಚ್ಚದ. ಇವರು ನಿಜವಾದ ಸನ್ಯಾಸಿಗಳಿಗೆ ಆ ಫಲದ ಅಪೇಕ್ಷೆ ಇರುವುದಿಲ್ಲ. ಅದಕ್ಕೆ ಇಲ್ಲೇ ಇದು ನಾಮ ರೂಪಾದಿಗಳ ಸ್ವರೂಪವೆಲ್ಲವೂ ಓಂಕಾರ ಅಂತ ಹೇಳ್ಕೊಂಬಂದ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಶ್ರಾವೆ
ಎಂದು ಬೇರೆ ಬೇರೆ ಹೆಸರುಗಳಿಂದ ಕರೆಯುವ ವಸ್ತುಗಳು ಮಣ್ಣನ್ನು ಬಿಟ್ಟು ಬೇರೆ ಇರುವುದೇ ಇಲ್ಲ. ವಾಚಾರಂಭಣ ವಿಕಾರೋ ನಾಮಧೇಯ ಮೃತ್ತಿಕೇವ ಸತ್ಯಂ ಎಂದು ಕಾರ್ಯವೆಂಬುದು ಬರೀ ವಾಕಿನಿಂದಾಗಿರುವ ಒಂದು ಹೆಸರು ಮಾತ್ರ. ಕಾರಣಕ್ಕಿಂತ ಬೇರೆಯಾಗಿ ಕಾರ್ಯವೆಂಬುದು ಇಲ್ಲವೇ ಇಲ್ಲ ಎಂಬುದು ಶ್ವೇತಕೇತುವಿಗೆ ಉದ್ದಾಲಕನು ಮಾಡಿರುವ ಉಪದೇಶವು. ಬ್ರಹ್ಮನನ್ನು ಬಿಟ್ಟ ಬ್ರಹ್ಮನ ಕಾರ್ಯವಾಗಿರುವಂತ ಜಗತ್ತು ಬೇರೆ ಇಲ್ಲ. ಇದು ಬರೀ ಅವಿದ್ಯಾ ದೃಷ್ಟಿಯಿಂದನ ತಮ್ಮ ಇದು ಶ್ವೇತಕೇತು, ಇದು ಅವಿದ್ಯಾ ದೃಷ್ಟಿಯಿಂದ ಈ ಜಗತ್ತು ಅಂತ ಇರುವ ಆತ್ಮ ಚೈತನ್ಯದೊಳಗನ ಇದನ್ನ ಕಲ್ಪಿಸಿಕೊಂಡಿ ಅಂತ ಇನ್ನು ಉಳಿದ ವಿಷಯಗಳನ್ನ ನಾಳೆ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ಪುಷ್ಪಾದಿಗಳನ್ನ ಸತ್ಪುರುಷ. ಯಾಕಂದ್ರೆ ಇದು ದೊಡ್ಡ ವಿಷಯ. ಬ್ರಹ್ಮ ಸತ್ಯ, ಜಗನ್ನ ಮಿಥ್ಯ ಅನ್ನೋದು ದೊಡ್ಡ ವಿಷಯ. ಒಂದು ದಿನಕ್ಕೆ 2 ದಿನಕ್ಕೆ ಮುಗುವಂತ ವಿಷಯ ಅಲ್ಲ. ಅದಕ್ಕೆ ನಾಳೆ ದಿವಸ ಮತ್ತೆ ಇದೇ ವಿಷಯ ಮುಂದುವರ್ಕೊಂಡು ಬರ್ತದೆ ಹೇಳುತ್ತಾ ಈ 4 ಪುಷ್ಪಾದಿಗಳನ್ನ ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.